ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವುದಕ್ಕೂ ಮೊದಲು ವೀಕ್ಷಕರೇ, ಗುರೂಜಿ ಭೇಟಿ ಕೊಡುವಂತ ಕಾರ್ಯಕ್ರಮದ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ಭಾನುವಾರ 10ನೇ ತಾರೀಕು ಗುರೂಜಿ ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಶ್ರೀ ಮುನೇಶ್ವರ ಸ್ವಾಮಿಯ ದೇವಸ್ಥಾನ, 17ನೇ ಅಡ್ಡರಸ್ತೆಯಲ್ಲಿ ಬರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನದ ವತಿಯಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವೀಕ್ಷಕರೇ. ಶ್ರೀ ಮುನೇಶ್ವರ ಸ್ವಾಮಿಯವರ ರಾಜಗೋಪುರ ಕುಂಭಾಭಿಷೇಕ ಹಾಗೂ ಅಷ್ಟಬಂಧನ ಮಂಗಳ ಕಾರ್ಯ ಮಹೋತ್ಸವವನ್ನು ಹಮ್ಮಿಕೊಂಡಿರುವಂಥದ್ದು. ಇದೇ ಭಾನುವಾರ 10:30 ನಂತರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ವತಃ ಗುರುಜಿಯವರು ಕೂಡ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂಥದ್ದು. ಹಾಗೆ ಗುರುಜಿಯವರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೀತೆ ವೀಕ್ಷಕರೇ. ಜೊತೆಗೆ ಗುರುಜಿಯವರ ಜೊತೆ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಗುರುಜಿಯವರ ಸಾನ್ನಿಧ್ಯದಲ್ಲಿ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲಂಕಾರವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆ ಪ್ರಮುಖವಾಗಿ ಗೋಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಇವೆಲ್ಲ ಕಾರ್ಯಕ್ರಮ ಮುಗಿದ ನಂತರ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಅದಾದ ನಂತರ ತೀರ್ಥ ಪ್ರಸಾದವನ್ನ ವಿನಿಯೋಗ ಮಾಡುವಂತ ಕಾರ್ಯಕ್ರಮ ಇರುವಂಥದ್ದು ವೀಕ್ಷಕರೇ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು, ಹಾಗೆ ಮುನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಕೋರುವಂತ ಸಮಯ. ಶ್ರೀತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ. ಗುರುಜಿ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಹೊಸ ಹೊಸ ವಿಚಾರವನ್ನ ತಿಳಿಸ್ಕೊಡ್ತೀವಿ, ಅರ್ಥಪೂರ್ಣ ಮಾಹಿತಿಯನ್ನ ಕೊಡ್ತೀವಿ, ಎಲ್ಲಾ ರಂಗಕ್ಕೂ ಸಂಬಂಧಪಟ್ಟಂತ ವಿಚಾರವನ್ನ ತಿಳಿಸ್ತಾ ಹೋಗ್ತೀವಿ. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ಹೇಳಕ್ ಮುಂದಾಗ್ತಿದ್ದೀರಾ ಅಂತ? ಪ್ರತಿದಿನದಂತೆ ಇವತ್ತು ಸಹಿತ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಹಾಗೆ ಇನ್ನೇನು ಹತ್ತಿರ ಬರ್ತಾ ಇರತಕ್ಕಂಥ ಮದರ್ಸ್ ಡೇ, ವಿಶ್ವ ತಾಯಂದಿರ ದಿನಾಚರಣೆ ತುಂಬ ಹತ್ತಿರದಲ್ಲಿದೆ. ಹಾಗಾಗಿ ನೀವೆಲ್ಲ ನಿಮ್ಮ ಜನ್ಮ ಕೊಟ್ಟಂತಹ ತಾಯಿ, ನಿಮ್ಮ ತಾಯಿಗೆ ನೀವೇನು ಉಡುಗೊರೆಯನ್ನು ಕೊಡ್ತಿದ್ದೀರಿ, ಕೊಡಲಿಕ್ಕೆ ನೀವೇನು ಸಿದ್ಧತೆ ಆಗಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸ, ಪ್ರತಿದಿನ ತಾಯಿ ಅಂತಕ್ಕಂತಹ ಮಮತೆ, ಆ ಒಂದು ವಾತ್ಸಲ್ಯವನ್ನು ವೃದ್ಧಿಸ್ಕೊಳ್ಳುವಂತಹ ಕೆಲಸವನ್ನಷ್ಟು ಮಾಡಿ. ನೀವು ನಿಮ್ಮ ತಾಯಿಗೆ ಪಟವಾಳಿ ಸೀರೆಗಳನ್ನೋ ಅಥವಾ ರೇಷ್ಮೆ ಸೀರೆಯನ್ನೋ ಕೊಡಿಸಿ ಅವರನ್ನು ತೃಪ್ತಿಪಡಿಸೋದಕ್ಕಿಂತ ಬಾಯಿ ತುಂಬ ಅಮ್ಮ ಅಂತ ಕರೆದರೆ ಸಾಕು, ಅವರು ತೃಪ್ತಿ ಪಡ್ತಾರೆ. ಅಂತಹ ವಿಶ್ವ ತಾಯಂದಿರ ದಿನಾಚರಣೆ ಸಮೀಪಿಸ್ತಾ ಇದೆ, ಹತ್ತಿರದ ದಿನಗಳಲ್ಲಿದೆ. ಅದಕ್ಕಾಗಿ ಒಂದಷ್ಟು ವಿಶೇಷತೆಗಳನ್ನು ನಿಮ್ಮ ಮನಸ್ಸಿಂದ, ಬರೀ ನಾವು ಒಂದು ದಿವಸದ ಮಟ್ಟಿಗೆ ಮಾತ್ರ ತಾಯಿಯ ಒಂದು ವಿಶ್ವ ದಿನಾಚರಣೆ ಮಾಡ್ತಕ್ಕಂಥದ್ದಲ್ಲ. ವಿಶ್ವ ಮಾತೃ ದಿನಾಚರಣೆ ವಿಶ್ವಕ್ಕೆ ಒಂದು ದಿವಸ ಮಾಡೋದಲ್ಲ, ವರ್ಷದ 365 ದಿವಸ ಈ ಆಚರಣೆಯಲ್ಲಿ ಇರಬೇಕು. ನಾವು 365 ದಿವಸ, ದಿನದ 24 ಗಂಟೆ ತಾಯಿಗಿನ್ನ ದೊಡ್ಡದು ಯಾವುದೂ ಅಲ್ಲ. ಇರಲಿ, ವಿಚಾರಗಳು ಸಾಕಷ್ಟು ಇದೆ, ತಿಳಿಸ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಓಂ ಸರ್ವಮಂಗಳಾದಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗಂಧದ್ವಾರಾಂತರ ದರ್ಶಾನಿತ್ಯ ಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರಿಯಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಪ್ರತಿದಿನದ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆಗಳನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆ ಇವತ್ತಿನ ದಿವಸ ಇವತ್ತಿರ್ತಕ್ಕಂಥ ಒಂದು ವಿಶೇಷತೆಯೂ ಅಷ್ಟೇ ಅರ್ಥಗರ್ಭಿತವಾಗಿದೆ. ಅನುಷ್ಠಾನಗಳನ್ನು ಕ್ರಮಬದ್ಧವಾದಂಥ ರೀತಿ ನಾವು ನಡೆಸ್ಕೊಡ್ತಿದ್ದೀವಿ. ಇವತ್ತಿನ ಕ್ರಮದಲ್ಲಿ ಇವತ್ತಿನ ಅನುಷ್ಠಾನವನ್ನು ನೀವು ಮಾಡಬೇಕಾದಂಥ ರೀತಿ, ಜೊತೆಗೆ ಪ್ರತಿದಿನದ ವಿಶೇಷತೆಗಳು ಇರುತ್ತೆ. ನಿಮ್ಮ ಮನೆಯ ಪರಿಸರದಲ್ಲಿರ್ತಕ್ಕಂಥ ವನಸಿರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ. ನಿನ್ನೆಯಷ್ಟೇ ಗಣಪತಿಯ ಅನುಷ್ಠಾನವನ್ನು ತಿಳಿಸ್ಕೊಟ್ಟೆ. ಆ ಸಿದ್ಧಿ ಗಣಪತಿಯ ಅನುಷ್ಠಾನವನ್ನು ಹೇಗೆ ಮಾಡಬೇಕು, ಅದರ ಅನುಷ್ಠಾನದ ಫಲವನ್ನು ನಾವು ಸಿದ್ಧಿಪಡಿಸಿಕೊಂಡಾಗ ನಮಗೆ ಸಿಗ್ತಕ್ಕಂತಹ ಲಾಭಗಳು ಸಾಕಷ್ಟು. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಪ್ರತಿಯೊಬ್ಬರು ಸಹಿತ ಆಚರಣೆ ಮಾಡಬಹುದು. ಆದರೆ ನಾವು ಕ್ರಮದಿಂದ, ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಏನೆಲ್ಲ ಮಾಡಿದ್ರು ಸಹಿತ ಅಷ್ಟೇ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಕಾರ್ಯಸಿದ್ಧಿಯನ್ನು ಶೀಘ್ರವಾಗಿ ನಾವು ಸಿದ್ಧಿಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾದಂತಹ ಅನುಷ್ಠಾನಗಳು ಅರ್ಥಗರ್ಭಿತವಾಗಿರಬೇಕು, ಕ್ರಮಬದ್ಧವಾಗಿರಬೇಕು. ಹಾಗೆ ತುಳಸಿಯ ಕಾಷ್ಟ
ತುಳಸಿಯ ಕಾಷ್ಟ ಪ್ರತಿಯೊಬ್ಬರಿಗೂ ಸಹಿತ ಮನೆ ಮುಂಭಾಗದಲ್ಲಿ ಸಿಗುತ್ತೆ. ಆ ತುಳಸಿಯ ಕಾಷ್ಟದಿಂದ ನಾವೆಲ್ಲ ಉಪಯೋಗಿಸ್ಕೊಳ್ಬಹುದು ಅಂತಹದರ ಒಂದು ವಿಷಯ ಸಹಿತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಳಸಿಯ ಕಾಷ್ಟ ಅಂದರೆ ತುಳಸಿ ಕಡ್ಡಿ. ಅಂತಹ ಕಡ್ಡಿಗಳನ್ನು ಆ ತುಳಸಿ ಒಣಗಿದ ನಂತರ ಅಕಸ್ಮಾತ್ ಪ್ರತಿಯೊಬ್ಬರ ಮನೆ ಮುಂದೆನೂ ಒಂದಲ್ಲ ಒಂದು ಕಾಲದಲ್ಲಿ ತುಳಸಿ ಒಣಗುತ್ತೆ. ಆ ಒಣಗಿರ್ತಕ್ಕಂತಹ ಕಾಷ್ಟವನ್ನು ನೀವು ಅದನ್ನು ಆಚೆ ಬಿಸಾಕೋದಕ್ಕಿನ್ನ ಆ ಕಾಷ್ಟದಲ್ಲೇ ನಿಮ್ಮ ಮನೆಗೆ ಬೇಕಾದಂಥ, ಜೊತೆಗೆ ನಿಮ್ಮ ಪರಿಸರದಲ್ಲಿ ದೃಷ್ಟಿದೋಷದಲ್ಲಿ ಒಳಗಾದಾಗ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದಾಗ ಈ ಪ್ರಕಾರವಾದಂತಹ ಪರಿಸ್ಥಿತಿಯಲ್ಲೂ ಇದನ್ನು ಸಮಂಜಸವಾದಂತಹ ರೀತಿ ನೀವು ವ್ಯವಸ್ಥೆ ಮಾಡ್ಕೊಳ್ಬಹುದು. ಇಂತಹ ಕಾಲಕ್ಕೋಸ್ಕರನೇ ಈ ಒಂದು ತುಳಸಿಯ ಕಾಷ್ಟ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತೆ. ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಎಲ್ಲಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದು ವ್ಯಾಪಾರದ ಅಂಗಡಿಗಳಲ್ಲಿ, ಅಂಗಡಿ ಮುಂಗಟ್ಟುಗಳಲ್ಲಿ ಅಲ್ಲಿ ಕೆಲವು ದೃಷ್ಟಿದೋಷಗೊಳಗಾಗಿ ವ್ಯಾಪಾರ ಸರಿಯಾಗಿ ನಡೆದಿದ್ದಾಗ, ಅಥವಾ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಆ ಕೆಲಸಗಳಲ್ಲಿ ಒಂದು ಉತ್ಸಾಹ ಇಲ್ದಿರ ಬಹಳಷ್ಟು ಸಪ್ಪಗಾದಾಗ, ಜೊತೆಗೆ ಕೆಲವು ವಿದ್ಯಾವಂತರಿರ್ತಾರೆ, ಕೆಲವು ಬುದ್ಧಿವಂತರಿರ್ತಾರೆ, ಕೆಲವು ಜನ ಏನಪ್ಪಾ ಅಂದರೆ ಅವ್ರು ಓಡಾಡ್ತಕ್ಕಂಥ ಸ್ಥಳಗಳೇ ಮಂಕು ಬಿದ್ದೋಗ್ಬಿಡುತ್ತೆ. ಒಮ್ಮೆ ಯಾರಾದರೂ ಒಬ್ಬ ವ್ಯಕ್ತಿ ವ್ಯಾಪಾರಕ್ಕೆ ಅಂತ ಬಂದಾಗ ಆತ ವ್ಯಾಪಾರ ಮಾಡ್ತಾನೋ ಬಿಡ್ತಾನೋ, ಒಳಗಡೆ ಬಂದು 16 ಕಡೆ ಅಲ್ಲೆಲ್ಲ ನಿಮ್ಮ ಅಂಗಡಿನ ಸುತ್ತಾಡ್ಕೊಂಡು ಆಚೆ ಬಂದ ಅಂದರೆ ಅಲ್ಲಿರ್ತಕ್ಕಂಥ ಎಂಟೈರ್ ಸ್ಟಾಪಿಂದ ಮೊದಲುಕೊಂಡು ನಿಮ್ಮ ಅಂಗಡಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥವರಿಂದ ಮೊದಲುಕೊಂಡು ಎಲ್ಲರೂ ಸಹಿತ ಒಂಥರ ದಿಗ್ಭ್ರಾಂತರಾಗ್ತಾರೆ. ಯಾರೂ ಸಹಿತ ಚುರುಕಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಲ್ಲೂ ಇರ್ತಕ್ಕಂತಹ ಒಂದು ಒಳ್ಳೆಯ ಒಂದು ಪವರ್ ಏನಿರುತ್ತೆ, ಆ ಒಂದು ಪಾಸಿಟಿವ್ ಎನರ್ಜಿನ ಎಳಿತಕ್ಕಂತಹ ಶಕ್ತಿ ಒಬ್ಬ ವ್ಯಕ್ತಿಯಲ್ಲಿರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ಆ ಪರಿಸರವೆಲ್ಲ ಸಹಿತ ತಣ್ಣಗಾಗ್ಬಿಡುತ್ತೆ. ಕೆಲವು ನೀವು ನೋಡ್ಬೋದು, ನಿಮಗೆ ಅನುಭವಕ್ಕೂ ಬಂದಿರಬಹುದು, ಆದರೆ ಇದನ್ನು ನೀವು ಕಾರ್ಯಗತಿಗೆ ಏನಪ್ಪಾ ಇದು ಹೀಗಾದ್ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದರ ಅರಿವು ಇಲ್ದಿರ ಆಗಿರ್ಬೋದು. ಸಾಮಾನ್ಯಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬಂದು, ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂಗಡಿ, ನೀವು ಜೋಡಿಸಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿದೆ, ವಸ್ತ್ರಗಳು ಎಲ್ಲೆಲ್ಲಿ ಏನೇನು ಇಡಬೇಕು ಅದೆಲ್ಲವನ್ನೂ ಕ್ರಮವು ಮಾಡಿದ್ದೀರಿ, ಅಥವಾ ನೀವು ನಿಮ್ಮ ಅಂಗಡಿಯ ಒಂದು ಆಕರ್ಷಣೆ ಶಕ್ತಿ ತುಂಬ ಚೆನ್ನಾಗಿದೆ, ಅಥವಾ ಆತ ಬಾಯಲ್ಲಿ ಮಾತಾಡೋದು ಬೇಡ, ಆ ಕಣ್ಣುಗಳಲ್ಲಿ ಆತ ನೋಡಿದ್ರೆ ಸಾಕು ಆ ಪರಿಸರ ಪೂರ್ತಿ ಅವತ್ತಿನ ದಿನ ಪೂರ್ತಿ ದಿನ ಅದೃಷ್ಟ ದಿನ ಇದ್ರೆ ಪರವಾಗಿಲ್ಲ, ತಿಂಗಳುಗಳ ಗಟ್ಟಲೆ ಆದರೂ ಸಹಿತ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕಾಗಲ್ಲ. ಆದರೆ ಇಂತಹ ಸಮಸ್ಯೆಗಳಿಗೆ ಒಂದು ರಾಮಬಾಣ ತುಳಸಿಯ ಕಾಷ್ಟ. ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅದು ನಾನು ತಿಳಿಸ್ಕೊಡ್ತೇನೆ. ಗುರುಜಿ ತಿಳಿಸ್ಕೊಡ್ತಾ ಇದ್ರು, ದೃಷ್ಟಿ ಆದಂಥ ವೇಳೆ ಏನೆಲ್ಲ ಸಮಸ್ಯೆ ಆಗಬಹುದು, ಅಂತ ಸಮಸ್ಯೆಗೆ ಇರುವಂಥ ರಾಮಬಾಣ ಯಾವುದು ಅಂತ. ಗುರುಜಿ ಮುಂದುವರಿಸ್ತೀರಾ? ಖಂಡಿತಮ್ಮ. ಈ ವಿಚಾರವನ್ನು ಪ್ರತಿಯೊಬ್ಬರು ಸಹಿತ ಕಿವಿಗೊಟ್ಟು ಕೇಳಬೇಕು. ಜೊತೆಗೆ ಇವತ್ತಿನ ದಿವಸ ಮಹರ್ಷಿ ಡೈರಿಯನ್ನು ಓಪನ್ ಮಾಡಿ ನಾನು ಹೇಳ್ತಕ್ಕಂತಹ ಕೆಲವು ದ್ರವ್ಯಗಳು ಜೊತೆಗೆ ವನಸರಿಗಳನ್ನು, ತುಳಸಿ ಕಾಷ್ಟ ಇಲ್ಲಿ ಪ್ರಧಾನವಾದ್ದು. ತುಳಸಿ ಕಾಷ್ಟ ನೋಡಿ, ಇಷ್ಟು ದಿವಸ ನೀವು ತುಳಸಿ ಒಣಗಿದೆ ಅಂತ ಹೇಳಿ ಬುಡ ಸಮೇತ ತೆಗೆದು ಅದನ್ನು ಆಚೆ ಹಾಕ್ಬಿಡ್ತಿದ್ರಿ. ಆ ತುಳಸಿ ಕಾಷ್ಟದಿಂದ ನಿಮ್ಮ ಪ್ರಾಂತ್ಯದಲ್ಲಿ ಯಾರಿಗೇ ದೃಷ್ಟಿದೋಷ ಆದರೂ, ಮನೇಲಿರ್ತಕ್ಕಂಥವರಾಗಿರ್ಬೋದು, ಅಥವಾ ನಿಮ್ಮ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಅಥವಾ ನೀವು ಯಾವುದೇ ಒಂದು ಸ್ಥಳದಲ್ಲಾದರೂ ಮನೆ ಕಟ್ತಾ ಇದ್ದೀರಿ, ಯಾಕೋ ಮನೆ ಕೆಲಸ ಮುಂದುವರಿತಾ ಇಲ್ಲ, ಅರ್ಧಕ್ಕೆ ನಿಂತೋಗಿದೆ, ಅಥವಾ ಬಹಳ ಮಂದಗತಿಯಲ್ಲಿ ಸಾಗ್ತಾ ಇದೆ, ಏನು ಮಾಡಿದ್ರೂ ಸಹಿತ ಕಷ್ಟಪಟ್ಟು ಇನ್ನೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ಒಂದಿಷ್ಟು ನೆಮ್ಮದಿ ಕಾಣಕ್ಕಾಗ್ತಾ ಇಲ್ಲ. ನೆಮ್ಮದಿಗೆ ಏನಾಗಿದೆ? ಯಾವ ಪುಣ್ಯಾತ್ಮರ ಕಣ್ಣು ಬಿದ್ದಿದೆಯೋ, ನೂತನವಾಗಿ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ನವದಂಪತಿಗಳು ಗಂಡು ಹೆಣ್ಣು ಅವರು ರಸ್ತೆಯಲ್ಲಿ ಒಂದೆರಡು ಸತಿ ಎಲ್ಲೋ ಒಂದು ಕಡೆ ಒಂದು ಪಾರ್ಕೋ ಒಂದು ಅಥವಾ ಯಾವುದೋ ಒಂದು ಶಾಪಿಂಗೋ ಎಲ್ಲೋ ಒಂದು ಕಡೆ ಹೋಗಿ ಬಂದರು ಅಂದರೆ ಅವ್ರ ಮೇಲೆ ಒಂದಿಷ್ಟು ಜನ ಕಣ್ಣು ಹಾಕುವಂಥದ್ದು. ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಜೋಡಿ ಅಂದರೆ ಮುಗೀತು, ಅಲ್ಲಿಗೆ ಅವತ್ತು ರಾತ್ರಿನೇ ಶುರು ಅವ್ರ ಮನೆಯಲ್ಲೂ ಇದ್ದ. ಈ ಪ್ರಕಾರ ಸಾಕಷ್ಟು ಕಡೆ ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಜನ ನೀವು ನೋಡ್ಬೋದು, ಒಂದು ಒಳ್ಳೆ ವಸ್ತ್ರವನ್ನು ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಅಲಂಕಾರ ಅಂದರೆ ಬರೀ ಹೆಣ್ಣಿಗೆ ಅಷ್ಟೇ ಅಲ್ಲ, ಹೆಣ್ಣು ಗಂಡು ಇಬ್ಬರಿಗೂ ಸಂಬಂಧಪಡ್ತಕ್ಕಂಥದ್ದು. ಅದು ಭಗವಂತ ಕೊಟ್ಟಂತಹ ವರ್ಚಸ್ಸು. ಅದು ಬೇಕು ಅಂದರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದಲ್ಲ. ಸೃಷ್ಟಿಕರ್ತ ಬ್ರಹ್ಮ ಅವನು ತಿದ್ದಿ ತೀಡಿರಬೇಕು. ಅವನು ತಿದ್ದಿ ತೀಡಿರತಕ್ಕಂತಹ ಬೊಂಬೆಗಳಿಗೆ ಅದು ತನ್ನದೇ ಆದಂತಹ ಆಕರ್ಷಣೆ ಇರುತ್ತೆ. ಆದರೆ ಅಂಥದ್ರ ಮೇಲೂ ಸಹಿತ ಕಣ್ಣು ಹಾಕಿ ಅದನ್ನು ಇಲ್ಲದ ರೀತಿ ಸಮಸ್ಯೆಗೆ ಈಡು ಮಾಡುವಂಥ ಶಕ್ತಿ ಈ ಕಣ್ಣಿಗಿದೆ. ಹಾಗೆ ಪ್ರತಿಯೊಂದು ಕಾಲಗಳಲ್ಲೂ ಸಹಿತ ದೃಷ್ಟಿದೋಷಕ್ಕೆ ಒಳಗಾಗುವಂಥವರು ಸಾಕಷ್ಟು ಜನ ಇದ್ದಾರೆ. ವ್ಯಾಪಾರ ಸ್ಥಳದಲ್ಲಿ ತೊಂದರೆ ಇದೆ, ಮನೆಯಲ್ಲಿ ತೊಂದರೆ ಇದೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇದೆ. ತಾನು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ ಆ ವೃತ್ತಿ ಧರ್ಮನ ಬಹಳಷ್ಟು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತಿದ್ರೆ, ಅಬ್ಬಾ ಎಷ್ಟು ಚೆನ್ನಾಗಿದೆ, ಅಥವಾ ಏನು ಈ ಥರ ಇದೆ, ಏನು ಈ ವ್ಯಕ್ತಿಯ ಒಳರಹಸ್ಯ, ಈ ಪ್ರಕಾರವಾದಂತಹ ಒಳಮನಸ್ಸಿನಿಂದ ಆತ ಚಿಂತನೆ ಮಾಡಿಬಿಟ್ರು ಸಹಿತ, ಅಂದರೆ ಆಯಾ ಜನ್ಮ ನಕ್ಷತ್ರ ಅಂತಹ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮಾತ್ರ
ಬರೀ ಚೆನ್ನಾಗಿದೆ ಅಂತ ಮಾತ್ರಕ್ಕೆ ನಿಮಗೆ ದೃಷ್ಟಿ ಆಗೋದಿಲ್ಲ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂದ ತಕ್ಷಣ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ ಅಂತಲ್ಲ. ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ, ನಿಮ್ಮ ಶಾಪಿಂಗ್ ಕಾಂಪ್ಲೆಕ್ಸು, ನಿಮ್ಮ ಅಂಗಡಿ ಮಾಡ್ತಕ್ಕಂಥ ಅವನಿಗೆ ಹೊಟ್ಟೆಪಾಡಿಗಾಗಿ ಸಣ್ಣ ಅಂಗಡಿನ ಅವನು ಅಲಂಕಾರಿತವಾಗಿ ಇಟ್ಕೊಂಡಿದ್ರೆ ಅದನ್ನು ನೋಡಿ ಹಬ್ಬ ಚೆನ್ನಾಗಿದೆ ಅಂತ ಸಾಕು, ಅಲ್ಲಿ ವ್ಯಾಪಾರ ನಷ್ಟ. ಕೆಲವು ಕಣ್ಣುಗಳು ಆ ತರಹ, ಕೆಲವು ವ್ಯಕ್ತಿಯ ಮನಸ್ಥಿತಿ ಆ ತರಹ. ಆ ವ್ಯಕ್ತಿಯ ಮನಸ್ಸೇ ಹಾಗೆ. ಅವರಿಗೆ ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂದರೆ ನೋಡಿ ಸಹಿಸಕ್ಕಾಗುವುದಿಲ್ಲ. ಅವ್ರ ಸ್ವಂತ ಬುದ್ಧಿ ಅದು. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ನಿದರ್ಶನ ನಿಮಗೆ ಗೊತ್ತಿದೆಯೋ ಇಲ್ವೋ? ಸಾಮಾನ್ಯ ಕೆಲವೊಂದು ಭಾಗಗಳಲ್ಲಿ ಈ ಜನ ಇದ್ದಾರೆ. ಅದರಲ್ಲೂ ಈ ವಿದ್ಯೆ ಕಲಿತಕ್ಕಂಥದ್ದು 100ಕ್ಕೆ 99 ಭಾಗ ಹೆಣ್ಮಕ್ಕಳೇ ಜಾಸ್ತಿ. ಯಾವುದೀ ವಿದ್ಯೆ? ಹೊಟ್ಟೆಗೆ ಮದ್ದು ಹಾಕುವಂಥದ್ದು. ಈ ಕಲಿಯುಗದಲ್ಲಿ ಇವತ್ತು ಸೈನ್ಸ್ ಇಷ್ಟು ಇಂಪ್ರೂವ್ಮೆಂಟ್ ಆದರೂ, ಇಷ್ಟು ಜ್ಞಾನ ವಿಜ್ಞಾನಗಳನ್ನು ಇಷ್ಟೆಲ್ಲ ನಾವು ಪ್ರತಿನಿತ್ಯ ಜೀವನದಲ್ಲಿ ನಾವು ನೋಡ್ತಿದ್ರು, ಯಾವೊಂದು ವನಸಿರಿಯೋ, ಯಾವೊಂದು ವಿಶೇಷವಾಗಿರ್ತಕ್ಕಂತಹ ದಿವ್ಯ ಔಷಧಿಯೋ ಅವರ ಕರದಿಂದ ಯಾರಾದರೂ ಹೊಟ್ಟೆಗೆ ಸೇರಿಸ್ಬಿಟ್ರೆ ವ್ಯಕ್ತಿ ರಂಬೆ ಅಂತ ಒಂದು ಹೆಣ್ಣಾದರೂ ಗೂಬೆ ಥರ ಆಗೋಗ್ತಾಳೆ. ಸುಂದರವಾದಂತಹ ದೇಹದಾಢ್ಯ ಇರ್ತಕ್ಕಂತಹ ಒಳ್ಳೆ ಪೌಷ್ಟಿಕವಾಗಿ ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ವ್ಯಕ್ತಿ ಸಹಿತ ಸಣ್ಣದಾಗಿ ಒಂದು ಹಾವಿನ ಮರಿ ಥರ ಆಗ್ಬಿಡ್ತಾನೆ. ಆದರೆ ಮದ್ದಿನ ಪ್ರಮಾಣ ಎಷ್ಟು? ಒಂದು ಇಲಿ ಪಿಚ್ಚಿಗೆಯಷ್ಟು ಅಥವಾ ಒಂದು ಕಡಲೆಪಪ್ಪಿನಷ್ಟು. ಮನೆಯಲ್ಲಿ ಇರ್ತಕ್ಕಂತಹ ಕಡಲೆಪಪ್ಪು ನೋಡಿರ್ತೀರಿ ನೀವು, ಅಥವಾ ಅದಕ್ಕಿನ್ನ ಹೇಳಬೇಕು ಅಂದರೆ ಒಂದು ಗೋಧಿ ಕಾಳು ಎಷ್ಟಿದೆಯೋ ಅಷ್ಟೇ ಸಾಕು ಹೊಟ್ಟೆಗೆ ಬೀಳೋ ಮದ್ದು. ಆದರೆ ಈ ವಿದ್ಯೆ ಕಲಿತವ್ರು ಯಾರು? ಇದನ್ನು ಪುರುಷರು ಮಾಡಲಿಕ್ಕಾಗೋದಿಲ್ಲ. ಅಥವಾ ಯಾರೋ ಒಬ್ಬೊಬ್ರು, 1000ಕ್ಕೆ ಒಬ್ಬರೋ ಇಬ್ಬರು ಮಾತ್ರ ಈ ವಿದ್ಯೆ. ಆದರೆ ಕೆಲವೊಂದು ಭಾಗಗಳಲ್ಲಿ ಹೆಣ್ಣು ಮಕ್ಕಳು ಇದನ್ನು ಕರಗತ ಮಾಡಿ ಇಟ್ಕೊಂಡಿರ್ತಾರೆ. ಯಾರೂ ಸಿಕ್ಕಲಿಲ್ಲ ಅಂದರೆ ತನ್ನ ಪತಿದೇವರಿಗೆ ಅಥವಾ ತನ್ನ ಪರಿವಾರದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮದ್ದನ್ನು ಹಾಕಿ ಹೋಗಿ ಇಮ್ಮಿಡಿಯೇಟ್ ಆಗಿ ಆ ಮದ್ದು ಹಾಕಿ ಅವ್ರು ತಿಂದು ಇನ್ನೂ ಕೈ ತೊಳೆಯೋದಕ್ಕಿಂತ ಮುಂಚಿತವಾಗಿ, ಊಟಕ್ಕೆ ಕೂತು ಕೈ ತೊಳೆಯೋದಕ್ಕಿಂತ ಮುಂಚಿತವಾಗಿ ಹೋಗಿ ತಾವು ಉಟ್ಟಿರ್ತಕ್ಕಂಥ ಸೀರೆಯನ್ನ ಉಲ್ಟಾ ಉಟ್ಕೊಂಡು ಬಂದ್ಬಿಡ್ತಾರೆ. ಯಾವಾಗ ತಾನು ಉಟ್ಟಂತಹ ಬಟ್ಟೆಯನ್ನ ಉಲ್ಟಾ ಉಟ್ಕೊಳ್ತಾರೋ, ಸೀದಾ ಇರ್ತಕ್ಕಂಥದ್ದನ್ನ ಅದನ್ನ ಉಲ್ಟಾ ಉಟ್ಕೊಂಡು ಬಂದ್ರೆ ಅವ್ರ ಮುಂದೆ 2 ಸತಿ ಓಡಾಡಿದ್ರೆ ಸಾಕು, ಅದು ದೋಷ ಹೋಗುತ್ತೆ. ನೋಡಿ, ಅದೆಂತಹ ಶಕ್ತಿ ಇದೆ. ಹೊಟ್ಟೆಯಲ್ಲಿರ್ತಕ್ಕಂತಹ ಮದ್ದನ್ನು ಕರಗಿಸಬೇಕಾದ್ರೆ ಊಟಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿ ಕೈ ತೊಳೆಯೋದಕ್ಕೆ ಮುನ್ನ ಇವ್ರು ಉಟ್ಟಂತ ಸೀರೆಯನ್ನ ಉಲ್ಟಾ ಉಟ್ಕೊಂಡು ಅವ್ರ ಮುಂದೆ ಓಡಾಡಿದ್ರೆ ಸಾಕು, ಈ ಮದ್ದು ಕರಗೋಗುತ್ತೆ. ಅಂದ್ರೆ ಇದು ಕೆಲಸ ಮಾಡೋದಿಲ್ಲ. ವ್ಯಕ್ತಿನ ಇವ್ರು ಹಾಳು ಮಾಡಲೇಬೇಕು ಅಂತ ಸಂಕಲ್ಪ ಪಣ ತೊಟ್ಟು ನಿಂತು ಬಿಟ್ರೆ, ಲಕ್ಷಣವಾಗಿ ಊಟ ಮಾಡಿ ಕೈ ತೊಳೆದ್ಮೇಲೆ ಸಾಲದಕ್ಕೆ ಒಂದು ಬಾಳೆಹಣ್ಣು ಬೇರೆ ಕೊಟ್ಟು ಅವ್ರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಒಂದಷ್ಟು ಎಲೆ ಅಡಿಕೆ ಕೊಟ್ಟುಬಿಟ್ರೆ ಮುಗಿದೋಯ್ತು. ಈ ಪ್ರಕಾರ ಸಾಕಷ್ಟು ಜನ ಇದ್ದಾರೆ. ಆದರೆ ಇಂತಹ ಕಾಲದಲ್ಲೂ ಸಹಿತ ಈ ತುಳಸಿ ಕಾಷ್ಟ ಕೆಲಸ ಮಾಡುತ್ತೆ. ಒಣಗಿರ್ತಕ್ಕಂತಹ ತುಳಸಿ ಕಾಷ್ಟದಲ್ಲಿ, ತುಳಸಿ ಕಡ್ಡಿನಲ್ಲಿ ಹೊಟ್ಟೆಗೆ ಮದ್ದಿರಲಿ, ಮಾಟ ಮಂತ್ರದ ಬೈವಿರಲಿ, ಯಾರಾದರೂ ವ್ಯಕ್ತಿಗಳು ಬಂದಿದ್ದಾರೆ, ಅವರ ಕೆಟ್ಟ ಕಣ್ಣು ನಮ್ಮ ಮನೆಯ ಮೇಲೋ ಅಥವಾ ನಮ್ಮ ಆಫೀಸುಗಳಲ್ಲೋ, ನಮ್ಮ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳದಲ್ಲೋ, ಜೀವನೋಪಾಯಕ್ಕಾಗಿ ನಾವು ಮಾಡ್ತಕ್ಕಂತಹ ನಮ್ಮ ವೃತ್ತಿ ಧರ್ಮದ ಮೇಲೋ ಎಲ್ಲಿ ಆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದರೂ ಸಹಿತ ಒಂದು ತುಳಸಿ ಕಾಷ್ಟ ನಿಮ್ಮ ಜೊತೆಯಲ್ಲಿದ್ದರೆ ತಕ್ಷಣಕ್ಕೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಇದು ಸಾಕಷ್ಟು ಅನುಭವಿಸಿದ್ದಿಯಾಗಿರ್ತಕ್ಕಂಥದ್ದು. ಇಂತಹ ತುಳಸಿ ಕಾಷ್ಟದಿಂದ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹದ್ದಿದೆ. ಈ ಸಮಸ್ಯೆ ಬರೀ ಒಬ್ಬರಿಗೆ ಮಾತ್ರ ಇದೆ, ಅಥವಾ ಒಂದು ಪಂಗಡಕ್ಕೆ ಮಾತ್ರ ಇದೆ, ಅಥವಾ ಒಂದು ಜಾತಿಗೆ ಮಾತ್ರ ಸೀಮಿತ, ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಂತಲ್ಲ. ಈ ಮನುಷ್ಯ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಬ್ಬ ಮಾನವನಿಗೂ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಅದೃಷ್ಟ ಮಾತು ಬರೆದಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಗುಣ ಇದೆಯೋ ಇಲ್ಲೋ, ಆದರೆ ಮನುಷ್ಯನಲ್ಲಂತೂ ಖಂಡಿತ ಜಲಸ್ಸಿದೆ. ಒಬ್ಬ ವ್ಯಕ್ತಿ 1-2 ಹೆಜ್ಜೆ ಅಥವಾ ತನ್ನ ಕಷ್ಟಾರ್ಜಿತ, ತಾನು ಕಷ್ಟಪಟ್ಟು 1-2 ಹೆಜ್ಜೆ ಮುಂದೆ ನಡೆದ್ರೆ, ಇಲ್ಲಿ ಆ ವ್ಯಕ್ತಿ ಮುಂದೆ ಹೋಗಿರ್ತಕ್ಕಂಥ ವಿಧಿನ ತಿಳ್ಕೊಂಡು ನಾನು ಅವನ ಜೊತೆ ಸೇರಿ ನಡಿಬೇಕು ಅನ್ನೋ ಮನಸ್ಥಿತಿಯನ್ನ ಯಾವೊಬ್ಬ ಮನುಷ್ಯ ತಂದುಕೊಳ್ಳಲ್ಲ. ಅವನು ಮುಂದೆ ಹೋಗಿದ್ದಾನಲ್ಲ, ಅವನ ಕಾಲಿಡಿದು ಎಳೆದು ಬಿಡಬೇಕು, ಅಥವಾ ಅವನ ಕೈ ಹಿಡಿದು ನಾನು ಮುಂದಕ್ಕೆ ಹೋಗಬೇಕು, ಅವನು ಹೇಗೆ ಹೋಗಿದ್ದಾನೋ ಆ ಮಾರ್ಗವನ್ನು ತಿಳ್ಕೊಳ್ಬೇಕು, ಆ ಮಾರ್ಗದಲ್ಲಿ ನಾನು ನಡೆದು ನಾನು ಮುಂದೆ ಹೋಗಬೇಕು ಅನ್ನೋ ಮನಸ್ಥಿತಿ ಎಲ್ಲೋ 100ಕ್ಕೆ 20% ಅಷ್ಟು ಮಾತ್ರ. 100ಕ್ಕೆ 20% ಅಷ್ಟು ನಾನು ಅವನಂತ ಆಗಬೇಕು ಅನ್ನೋ ಮನಸ್ಥಿತಿ ಇರ್ತಕ್ಕಂಥವ್ರು, ನಾನೇ ಮುಂದೆ ಹೋಗಿಲ್ಲ ಇವನು ಯಾಕೆ ಮುಂದಕ್ಕೆ ಹೋಗಬೇಕು ಅನ್ನೋ ಆಲೋಚನೆ ಮಾಡ್ತಕ್ಕಂಥವ್ರು 100ಕ್ಕೆ 80-80% ಇದೆ. ಅಂದರೆ ಇನ್ನು ಬದುಕುಳಿಯತಕ್ಕಂಥದ್ದು
ಅಭಿವೃದ್ಧಿ ಅಂತಕ್ಕಂಥದ್ದು, ಮನುಷ್ಯ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲಿಂದ ಸಾಧ್ಯ? ಇದು ಹೆಣ್ಣಿನಲ್ಲೂ ಗಂಡಿನಲ್ಲೂ ಇಬ್ಬರಲ್ಲೂ ಇರತಕ್ಕಂಥದ್ದಾಗಿದೆ. ಅದರಲ್ಲಿ ಒಂದು ಪಟ್ಟು ಹೆಣ್ಣು ಜಲಸ ಜಾಸ್ತಿ, ಜೊತೆಗೆ ಕಕ್ಷೆ ಒಳಗಡೆ ಹೃದಯದಲ್ಲಿ ಒಂದು ಸತಿ ಫಿಕ್ಸ್ ಮಾಡಿಬಿಟ್ರೆ ಹೆಣ್ಣು ಮಾತೃಸ್ವರೂಪಿ. ನದಿಗಳಿಗೆ ಹೋಲಿಸ್ತೀವಿ, ಪ್ರಕೃತಿ ಅಂತೀವಿ, ತಾಯಿ ಅಂತೀವಿ, ಅಮ್ಮ ಅಂತೀವಿ. ಕಾಲಕ್ಕೂ ಹೆಣ್ಣನ್ನು ನಾವು ಪೂಜೆ ಮಾಡ್ತೀವಿ. ಆದರೆ ಅಂಥ ಹೆಣ್ಣು ಒಲಿದ್ರೆ ಸಂತೃಪ್ತಿಯಾಗಿ ತಾಯಿ ಥರ ಇರ್ತಾಳೆ, ಮುನಿದ್ರೆ ಮಹಾಮಾರಿ ಆಗಿಬಿಡ್ತಾಳೆ. ಆದರೆ ಆ ತಾಯಿನ ಸಾಧ್ಯವಾದಷ್ಟು ನಾವು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಸಬೇಕು. ಆದರೆ ಪರಿಸ್ಥಿತಿ ಕಲಿತು ವಿದ್ಯೆ ಬಿಡಿ ಅಂದರೆ ಬಿಡ್ಲಿಕ್ಕಾಗತ್ತಾ? ಆದರೆ ವಿದ್ಯೆಯನ್ನು ಕಲಿಯೋದೇ ಮಹಾಪರಾಧ. ಸಾಧ್ಯವಾದರೆ ನೀವು ಕಲ್ತಿರ್ತಕ್ಕಂತಹ ವಿದ್ಯೆ, ನಿಮ್ಮೊಳಗಿರ್ತಕ್ಕಂತಹ ಜ್ಞಾನ 4 ಜನದ ಮನೆಗೆ ಬೆಳಕಾಗಬೇಕು. 4 ಜನದ ಮನೆಗೆ ಅಲ್ದಿದ್ರು ನೀನು ಹುಟ್ಟ ಮನೆಗೆ, ನೀನು ಬೆಳೆದ ಮನೆಗೆ, ನೀನಿರ್ತಕ್ಕಂಥ ಸ್ಥಳದಲ್ಲಿ, ನೀನು ಊಟ ಮಾಡಿ ನೆಮ್ಮದಿಯಾಗಿರಬೇಕು ಅಂತ ಯಾವ ಸ್ಥಳದಲ್ಲಿ ನೀವು ಡ್ಯೂಟಿ ಮಾಡ್ತಿರ್ತೀರೋ, ಎಲ್ಲಿ ಕೆಲಸ ಮಾಡ್ತಿರ್ತೀರೋ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಎಲ್ಲರೂ ಸಹಿತ ನಿಮ್ಮಂತೆ ಚೆನ್ನಾಗಿರಲಿ ಅನ್ನೋ ಒಂದು ಅಪೇಕ್ಷೆ ಇರಬೇಕು. ಅದು ಬಿಟ್ಟು ನಾವು ಬೇರೊಂದು ಮಾರ್ಗವನ್ನು ತುಳಿದಾಗ ಸಾಕಷ್ಟು ಆಗಬಾರ್ದಾಗತ್ತೆ. ದೇಹದಲ್ಲಿ ಶಕ್ತಿ ಇದೆ, ಇವತ್ತು ನೀವು ಆಡದ ಆಟ ನಡೀತಾ ಇದೆ, ನಾಳೆ ಸ್ವಲ್ಪ ಸುಸ್ತಾದರೆ, ನಾನು ನಿಮಗೆ ಒಂದು ವಿಧಾನ ಮಾತ್ರ ಹೇಳಿದೆ. ಹೆಣ್ಣು ಮಕ್ಕಳು ಕೆಲವರು ಈ ಹೊಟ್ಟೆಗೆ ಮದ್ದು ಹಾಕುವಂಥವ್ರು ಇದ್ದಾರೆ ಅಂತ, ಹೊಟ್ಟೆಗೆ ಮದ್ದು ಹಾಕುವಂಥವ್ರು ಇದ್ದಾರೆ ಅಂದೆ, ವಿದ್ಯೆ ಇದೆ ಅಂದೆ, ಆ ವಿದ್ಯೆಯಿಂದ ಸಾಕಷ್ಟು ಜನ ನೋವು ಪಡ್ತಾರೆ ಅಂದೆ. ಕೊನೆಗೊಂದು ದಿವಸ ಮದ್ದಿರ್ತಕ್ಕಂಥ ವ್ಯಕ್ತಿ ಹುಚ್ಚನಾಗಿ, ಆತ ಹುಚ್ಚನೋ ಬೆಪ್ಪನೋ ಆಗಿ ಬೀದಿ ಸುತ್ತೋ ಥರ ಆಗೋಗುತ್ತೆ ಅಂತಲೂ ಹೇಳಿದ್ದೇನೆ. ಈ ಹೊಟ್ಟೆಗೆ ಮದ್ದು ಹಾಕೋರಿಗೆ ಏನಾಗುತ್ತೆ ಅಂತ ಆ ರಹಸ್ಯ ನಿಮಗೆ ಹೇಳಿಲ್ಲ ನಾನು. ಹೊಟ್ಟೆಗೆ ಮದ್ದು ಹಾಕಿ ಇನ್ನೊಬ್ಬರ ಜೀವನ ಹಾಳು ಮಾಡಿ ಇನ್ನೊಬ್ಬರನ್ನ ನರಳಿಸ್ತಕ್ಕಂತಹ ಗುಣ ಇರುತ್ತಾ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರಾದರೂ ಸರಿಯೇ. ಇಲ್ಲಿ ಹೆಣ್ಣು ಗಂಡು ಅನ್ನೋದು ಪ್ರತ್ಯೇಕ ಅಲ್ಲ. ವಿದ್ಯೆಯನ್ನ ಯಾರು ಹೆಚ್ಚಾಗಿ ಇದರ ಅಭ್ಯಾಸ ಕ್ರಮಗಳನ್ನು ಇಟ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ಒಂದು ಸತಿ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಾ ನಗನಗ್ತಾ ಇರತಕ್ಕಂತಹ ಬದುಕಿಗೆ ಒಂದಿಷ್ಟು ಮುಳ್ಳು ಹಾಕುವಂಥ ಕೆಲಸ ಮಾಡಿ ಅಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂತಹ ಮಹನೀಯರಿಗೆ ಒಂದು ದಿವಸ ಇಂಥ ಕೆಲಸ ಮಾಡಿಲ್ಲ ಅಂದ್ರೆ ತಿಂತಕ್ಕಂಥ ಅನ್ನ ಹುಳುವಾಗಿ ಕಾಣುತ್ತಂತೆ. ಅನ್ನ ಹಿಂಗೆ ಎತ್ಕೊಂಡ್ರೆ ಬರೀ ಹುಳುಗಳಾಗಿ ಕಾಣುತ್ತಂತೆ. ನೋಡಿ ಎಂತಹ ಪನಿಷ್ಮೆಂಟ್ ಇದು. ಅದಕ್ಕೋಸ್ಕರ ಈ ವಿದ್ಯೆ ಕಲ್ತವ್ರು ಯಾರು ಸಿಕ್ಕಿಲ್ಲ ಅಂದ್ರೆ ಗಂಡನಿಗಾದ್ರೂ ಔಷಧಿ ಹಾಕ್ಬಿಡ್ತಾರೆ ಅನ್ನೋದು ಒಂದು ಕ್ರಮ ಇದು. ಆದರೆ ಕಾಲಕ್ರಮೇಣ ಇವರ ಬದುಕು, ದೇಹದಲ್ಲಿ ಶಕ್ತಿ ಕಡಿಮೆ ಆಯಿತು, ಸ್ವಲ್ಪ ಜ್ಞಾನ ಕಡಿಮೆ ಆಯಿತು, ಅರಳೋ ಮರಳೋ ಅನ್ನೋ ಕಾಲ ಬಂತು. ಆಗ ಪಡೋ ಬಾಧೆ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ದೇಹದ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾದಂಥ ಗಾಯ, ಆ ಗಾಯ ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸಣ್ಣ ಗಾಯ ಪ್ರಾರಂಭ ಆಗುತ್ತೆ, ಅಲ್ಲಿ ದೇಹದಲ್ಲಿ ಹುಳ ಬೀಳಕ್ಕೆ ಪ್ರಾರಂಭ ಆಗುತ್ತೆ, ದುರ್ವಾಸನೆ ಬರುತ್ತೆ. ವ್ಯಕ್ತಿ ಒಂದು ಸತಿ ಹಿಂಗೆ ಬಂದು ಹೋದರೆ ಕನಿಷ್ಠ ಪಕ್ಷ 3-4 ಗಂಟೆ ಯಾವ ಊದ್ಕಡ್ಡಿ ಹಚ್ಚರೂ ಸ್ಮೆಲ್ ಹೋಗೋದಿಲ್ಲ. ಅಂದರೆ ಪರಿಸ್ಥಿತಿ ಯೋಚನೆ ಮಾಡಿ. ಕೆಟ್ಟದ್ದು ಮಾಡ್ಬೋದು, ಕೆಟ್ಟದ್ದು ಮಾಡೋರಿಗೆ ಏನು ಪನಿಷ್ಮೆಂಟ್ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಭಗವಂತ ಸಾಕಷ್ಟು ವಿಧಿವಿಧಾನಗಳನ್ನು ತಿಳಿಸಿದ್ದಾನೆ. ತಾಯಿ ಜಗನ್ಮಾತೆ ಮಕ್ಕಳು ಏನು ಕೇಳಿದ್ರು ಅಪೇಕ್ಷೆ ಏನೇ ಕೇಳಿ, ಅಳುವ ಸಂದರ್ಭದಲ್ಲಿ ತಾನು ಏನು ಕೇಳ್ತಾ ಇದ್ದಾಳೆ ಅನ್ನೋದನ್ನ, ಆ ಮಗು ಏನು ಅಪೇಕ್ಷೆ ಪಡ್ತಾ ಇದೆ ಅನ್ನೋದನ್ನ ತಾಯಿ ಆಲೋಚನೆ ಮಾಡೋದಿಲ್ಲ. ಕೇಳಿದೆಲ್ಲವನ್ನೂ ಕೊಟ್ಬಿಡೋದೆ. ಒಂದು ಪೆನ್ ಬೇಕು ಅಂತ ಹಠ ಪಟ್ರೆ ಆ ಪೆನ್ ಎಲ್ಲಿರ್ತೋ ಬಿಡುತ್ತೋ, ಎಲ್ಲಿಂದನಾರು ಪಕ್ಕದವ್ರ ಜೋಬಿಯಲ್ಲಿ ಪೆನ್ ಇದ್ರೆ ಅದು ಪೆನ್ ಒಂಚೂರು ಕೊಡಿ ಮಗು ಕೇಳ್ತಿದೆ ಅಂತ ಬಾಯ್ಬಿಟ್ಟು ಅಂಗಲಾಚಿ ಬಾಯ್ಬಿಟ್ಟು ಆ ಪೆನ್ನನ್ನು ತೆಗೆದುಕೊಟ್ಬಿಡುತ್ತೆ. ಆ ಪೆನ್ನನ್ನು ಮಗು ಬಾಯಿಗಿಟ್ಕೊಳ್ಳುತ್ತೆ, ಪರವಾಗಿಲ್ಲ. ಅಪ್ಪಿತಪ್ಪಿ ಸ್ವಲ್ಪ ಮೇಲ್ಗಡೆ ಕಣ್ಣಿಗೆ ತಿಳ್ಕೊಂಬಿಟ್ರೆ ತಾಯಿ ಆ ಪೆನ್ನನ್ನು ತೆಗೆದುಕೊಟ್ಟಿದ್ದು ತಪ್ಪ ಅಥವಾ ಇದ್ರ ಹಠ ತಪ್ಪ? ಈ ಹಠನ ಬೇರೆ ಥರ ಸಮಾಧಾನ ಪಡಿಸಬಹುದಾಗಿತ್ತು. ಆದರೆ ಈ ಮಗು ಕೇಳೋದಿಲ್ಲ, ಹಠ ಆ ಪೆನ್ನೇ ಬೇಕು. ಹಾಗೆ ಏನು ಅಪೇಕ್ಷೆ ಪಡ್ತಾ ಇದೆ ಅನ್ನೋದನ್ನು ಕೇಳಲ್ಲ. ತಾಯಿ ಏನು ಕೇಳಿದ್ರು ಸಹಿತ ಕೊಡೋದಕ್ಕೆ ರೆಡಿಯಾಗಿರ್ತಾಳೆ. ಮಾತೃ ಹೃದಯ ತಾಯಿದು. ಆ ಪ್ರೀತಿ ವಿಶ್ವಾಸನ, ನನ್ನ ಮಗು ಅಳದು ನಿಲ್ಲಿಸಬೇಕು, ನನ್ನ ಮಗು ನಗ್ನಗ್ತಾ ಇರಬೇಕು ಅಂದ್ರೆ ಮಗುಗಾಗಿ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಈ ತಾಯಿ. ತಾಯಿಯ ಮನಸ್ಸು ದೊಡ್ಡದು. ಹಾಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ನೀಚರು ಸಾಕಷ್ಟು ಜನ ಇದ್ದಾರೆ. ಇಂಥವ್ರ ಮಧ್ಯದಲ್ಲಿ ನಮಗೆ ರಕ್ಷಣೆ ಬೇಕಾಗಿದೆ. ಈ ರಕ್ಷಣೆಗೋಸ್ಕರನೇ ನಮ್ಮ ಪರಿಸರದಲ್ಲಿ ಇರತಕ್ಕಂತಹ ವನಸಿರಿಗಳ ಸಹಾಯ ನಮಗೆ ಸಾಕಷ್ಟು ಇದೆ. ಆ ವನಸಿರಿಗಳನ್ನು ನಾವು ಎಲ್ಲೆಲ್ಲೋ ಹುಡುಕೊಂಡು ಹೋಗ್ಬೇಕಾದ್ದಿಲ್ಲ, ಕಾಡು ಮೇಡು ಸುತ್ತಬೇಕಾದ್ದಿಲ್ಲ, ಇದಕ್ಕೆ ಅಂತ ಬಂಡವಾಳ ಹಾಕಬೇಕಾದ್ದಿಲ್ಲ.
ಇರ್ತಕ್ಕಂತಹ ವನಸಿರಿಯಿಂದಲೇ ನಮ್ಮ ಇಂತಹ ಸಂಕಷ್ಟಗಳಿಂದ ನಾವು ಮುಕ್ತರಾಗಲಿಕ್ಕೆ ಸೂಕ್ತವಾದಂತಹ ಕ್ರಮ ಇದೆ, ಬೇಕಾದಂಥ ವನಸಿರಿ ಇದೆ, ಇನ್ನಷ್ಟು ನಿಮಗೆ ಹೇಳುವಂಥ ವಿಚಾರನೂ ಇದೆ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ತಿಳಿಸ್ತೀನಿ. ಗುರುಜಿ, ಊಟದಲ್ಲಿ ಮದ್ದು ಹಾಕಿದಾಗ ಏನು ಸಮಸ್ಯೆ ಆಗುತ್ತೆ, ಅದನ್ನು ತಿಂದಂಥವ್ರಿಗೆ ಮದ್ದು ಹಾಕ್ತಂಥವ್ರ ಜೀವನ ಹೇಗೆ ಒಂದು ದುರಂತ ಅಂತ್ಯವನ್ನ ಕಾಣುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಅದನ್ನು ಮುಂದುವರಿಸ್ತೀರಾ ಅಥವಾ ಪಂಚಾಂಗ ಶ್ರವಣ ಮಾಡ್ತೀರಾ ಗುರುಜಿ? ಇಲ್ಲಮ್ಮ, ಪಂಚಾಂಗ ಶ್ರವಣ ಮುಂದುವರಿಸೋಣ. ಮಹರ್ಷಿ ಡೈರಿ ಪ್ರತಿಯೊಬ್ಬರು ತೆಗೆದು ಒಂದು ಪೆನ್ನು ಪೇಪರ್ ಇಟ್ಕೊಂಡಿರ್ತಾರೆ, ಅದು ಇರಲಿ. ಜೊತೆಗೆ ಪಂಚಾಂಗ ಒಂದಿಷ್ಟು ರಾಶಿಫಲವನ್ನು ಗಮನಿಸಿ ನಂತರ ಈ ವಿಚಾರವನ್ನು ಹೇಳ್ತೇನೆ. ಆದರೆ ಇವತ್ತಿನ ವಿಚಾರ ನಿಮ್ಮಗಳ ಮನಸ್ಸಿಗೆ ಸ್ವಲ್ಪ ನೋವಬಹುದು. ಯಾಕೆಂದರೆ ಹೆಣ್ಣು ಮಕ್ಕಳು ಎಲ್ಲರೂ ಈ ತರಹ ತಪ್ಪು ಮಾಡುವಂಥವರಲ್ಲ. ಅದರಲ್ಲೂ ಇವತ್ತಿನ ಕಾಲಧರ್ಮ ಪ್ರತಿಯೊಬ್ಬರು ಸಹಿತ ಒಂದಲ್ಲ ಒಂಥರ ನೋವಲ್ಲಿದ್ದಾರೆ, ಒಂದಲ್ಲ ಒಂಥರ ಕಷ್ಟದಲ್ಲಿದ್ದಾರೆ. ಕಷ್ಟ ಅಂತಕ್ಕಂಥದ್ದು ಏನು ಅಂತ ಗೊತ್ತಿದೆ, ಆದರೂ ಕಲಿತು ವಿದ್ಯೆ ಬಿಡಬೇಕಲ್ವ. ಎಲ್ಲೋ ಒಬ್ಬೊಬ್ಬರು ಇಂತಹ ಚೇಷ್ಟೆ ಮಾಡ್ತಿರ್ತಾರೆ. ಅಂತಹವ್ರು ಮಾಡೋಂಥವ್ರು ಕಣ್ಣಿಗೆ ಕಂಡರೂ ಪಕ್ಕದಲ್ಲಿರ್ತಕ್ಕಂಥವ್ರು ನೀವು ಅವರಿಗೆ ತಿಳಿ ಬುದ್ಧಿ ಹೇಳಿ. ಮುಂದೊಂದು ದಿವಸ ಇದಕ್ಕೆ ತಕ್ಕ ಪ್ರತಿಫಲ ಈ ತರಹ ಇದೆ. ದೇಹದಲ್ಲಿ ಬರ್ತಕ್ಕಂತಹ ರೋಗ ರುಜಿನಗಳು ಅಂಟುಕೊಳ್ತಕ್ಕಂಥ ರೋಗ ಅದನ್ನು ಯಾರಿಂದಲೂ ಗುಣಪಡಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟು ಜನದ ಜೀವನ ಹಾಳಾಗುತ್ತೆ, ಎಷ್ಟು ಜನದ ಜೀವನದಲ್ಲಿ ನೀವು ಆಟ ಆಡಬೇಕಾದಂತಹ ಪ್ರಸಂಗಗಳು ಆಟ ಆಡಿರ್ತೀರಿ. ಅದರ ಮುಂದಿನ ಬದುಕು ನೀವು ಅನುಭವಿಸಬೇಕಾಗತ್ತೆ ಅಂತ ಇಂತಹ ಜನ ಕಂಡಾಗ ನೀವು ಸ್ವಲ್ಪ ತಿಳಿವಳಿಕೆ ಹೇಳಿ, ಬುದ್ಧಿ ಹೇಳಿ. ಈ ವಿಚಾರದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾರೊಬ್ಬರ ಮನಸ್ಸನ್ನು ನೋಯಿಸುವಂತಹ ವಿಚಾರ ಅಲ್ಲ ಇದು. ಆದರೆ ವಿಚಾರವನ್ನು ತಿಳ್ಕೊಳ್ಬೇಕು. ನಾವು ತಿಳ್ಕೊಳ್ದಿರ ಇದ್ದರೆ ಮಾತ್ರ ಖಂಡಿತ ಹೇಳ್ತೇನೆ ಅದು ಸಮಂಜಸ ಅಲ್ಲ. ಹಾಗೆ ಕೆಲವು ದೈವ ರಹಸ್ಯಗಳಂತ ಹೇಳ್ತಾರೆ. ಆ ದೈವ ರಹಸ್ಯಗಳನ್ನು ಸಹಿತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ವಿದ್ಯೆ ಒಂದೇ ಕಡೆ ಇದ್ದು ಗೌಪ್ಯತೆಯಾಗಿ ಎಲ್ಲೋ ಒಂದು ಕಡೆ ಅದು ಮುಚ್ಚಿ ಹೋಗಬಾರದು. ತಿಳಿದಿರ್ತಕ್ಕಂತಹ ಜ್ಞಾನ, ತಿಳ್ಕೊಳ್ತಕ್ಕಂತಹ ಜ್ಞಾನ ಮತ್ತೊಬ್ಬರಿಂದನಾದರೂ ಸಂಪಾದನೆ ಮಾಡಿ ನೋಡಿ, ಮನುಷ್ಯ ಕದಿಬೇಕು, ಮನುಷ್ಯ ಕಳ್ಳನಾಗಬೇಕು, ಕದಿಬೇಕು. ಏನನ್ನ ನಿಮ್ಮೊಳಗಿರ್ತಕ್ಕಂತಹ ಜ್ಞಾನವನ್ನು, ನಿಮ್ಮೊಳಗಿರ್ತಕ್ಕಂಥ ವಿಶೇಷವಾದಂಥ ಗುಣವನ್ನು ನಾವು ಕದಿಬೇಕು. ಅದನ್ನು ಕದ್ದು 4 ಜನಕ್ಕೆ ಅದನ್ನು ವಿನಿಯೋಗ ಮಾಡಿದ್ರೆ ಆ ಕದ್ದರೆ ಅದರ ಶಾಪ ಇಲ್ಲ, ಅದಕ್ಕೆ ಪಾಪ ಇಲ್ಲ. ಆದರೆ ಕದಿತೀವಿ ಅಂತ ಬೇರೇನೋ ಕದ್ದು ಕಳ್ಳರಾಗಂಥದ್ದಲ್ಲ. ವಿದ್ಯೆಯನ್ನು ಕದಿಯೋದ್ರಿಂದ ಖಂಡಿತ ತಪ್ಪಲ್ಲ, ಕದಿಬಹುದು. ಅದನ್ನು ಅವರಿಂದ ಕಿತ್ಕೊಳ್ಳೋ ಕಾಲ, ಅವರು ನಡ್ಕೊಳ್ತಕ್ಕಂಥ ರೀತಿ, ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರ ವಾಕ್ಚಾತುರ್ಯ ಅಥವಾ ಅವರಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನೋಡಿ ಕಲಿಯೋದನ್ನು ಕದಿಯೋದು ಅಂತಲೇ ಹೇಳ್ತಾರೆ. ಆದರೆ ಒಂದು ವಿಶೇಷ, ಒಳ್ಳೆಯದನ್ನು ನಾವು ಎಷ್ಟು ಬೆಳೆಸ್ಕೊಂಡು ಹೋಗ್ತೀವೋ, ಒಳ್ಳೆಯದ್ರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತೀವೋ, ಹಾಗೆ ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂಥ ಮಾರ್ಗವನ್ನು ನಾವು ಎಷ್ಟು ತಿಳ್ಕೊಳ್ತೀವೋ ಅದು ಜೀವನಕ್ಕೆ ಅಷ್ಟೇ ಉಪಾಯ ಕೊಡುತ್ತೆ. ಜೀವನದ ಯಶಸ್ಸಿಗೆ ಇವೆಲ್ಲವೂ ಸಹಿತ ನಾಂದಿ. ಅದಕ್ಕೋಸ್ಕರ ಆ ಒಂದು ವಿಚಾರದಲ್ಲಿ ನಮ್ಮ ಮಹರ್ಷಿವಾಣಿಯಲ್ಲಿ ಸ್ವಲ್ಪ ನಾವು ಯಾವಾಗಾದರೂ ಒಂದು ಸತಿ ಇಂತಹ ಕಾರವಾದಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿರ್ತೀವಿ. ನಿಮ್ಮ ಮನಸ್ಸು ನೋಯಿಸ್ಕೊಳ್ಳೋದು ಬೇಡ, ಆದರೆ ವಿಚಾರಧಾರೆಯನ್ನು ತಿಳ್ಕೊಳ್ಳಿ. ತುಳಸಿ ಕಾಷ್ಟ ಸಾಮಾನ್ಯವಾದ್ದಲ್ಲ, ಇದು ಮಹಾವಿಷ್ಣುವಿಗೂ ಬಹಳ ಪ್ರೀತಿ. ತುಳಸಿ ಉಗಮವಾಗಿದ್ದು, ತುಳಸಿ ಉದ್ಭವವಾಗಿದ್ದೇ ಸಮುದ್ರ ಮಂಥನ ಕಾಲ. ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹ ಫಸ್ಟ್ ವಿಷ ಸಾಂಬ ಸದಾಶಿವ ತೆಗೆದುಕೊಳ್ತಾನೆ. ಶಿವ ಆ ವಿಷವನ್ನು ನುಂಗಿ ವಿಷಕಂಠನಾಗ್ತಾನೆ. ಅದಾದ ನಂತರ ಬಂದಂತಹದ್ದು ಅಮೃತ ಕೊಡ. ಅಮೃತದ ಕೊಡದ ಜೊತೆಯಲ್ಲಿ ಬಂದಂತಹದ್ದೇ ತುಳಸಿ, ಈ ಮಹಾಲಕ್ಷ್ಮಿ. ಇದೆಲ್ಲವೂ ಸಹಿತ ಒಂದಷ್ಟು ವಿಶೇಷ. ಅದರಿಂದ ತುಳಸಿ ಬಹಳ ಪವಿತ್ರತೆ ಸಾನ್ನಿಧ್ಯದಲ್ಲಿದೆ. ತುಳಸಿ ಮಹಾವಿಷ್ಣು ಹೃದಯದಲ್ಲಿರ್ತಾಳೆ ಸದಾಕಾಲ. ಜೊತೆಗೆ 2 ತುಳಸಿ ದಳ ಇದ್ದರೆ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿದಿನ ತೀರ್ಥ ತೆಗೆದುಕೊಳ್ಳಬೇಕಾದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ವಿಚಾರವನ್ನು ನಿಮ್ಮ ಮನೇಲಿ ಇವತ್ತಿನಿಂದಲೇ, ಸಣ್ಣ ಮಕ್ಕಳಾದರೂ ಪರವಾಗಿಲ್ಲ, ಸ್ನಾನ ಆದ ನಂತರ ನೋಡಿ, ಇದು ಯಾವುದೇ ಜಾತಿ ಮತ ಭೇದವಿಲ್ಲ, ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ. ಆ ತುಳಸಿ ಎಲೆ ಮೇಲೆ ಇದು ಸೈಂಟಿಫಿಕ್ ರೀಸನ್ ಇದೆ. ತುಳಸಿ ರಾತ್ರಿ ನಾವು ಮನೆಯಿಂದ ಹೊರಗಿಟ್ಟಿರ್ತೀವಿ, ಆ ಇಬ್ಬನಿ ಬಿದ್ದಿರುತ್ತೆ. ಇಬ್ಬನಿ ಬಿದ್ದು ಅದರೊಳಗೆ ಒಂದು ವಿಶೇಷವಾದಂಥ ಔಷಧಿ ಗುಣ ಇದೆ. ಜೊತೆಗೆ ಔಷಧಿ ಗುಣದ ಬಗ್ಗೆ ನಾನು ಹೇಳಬೇಕಾದ್ದೇನಿಲ್ಲ, ನಿಮಗೆ ಎಲ್ಲರಿಗೂ ತಿಳಿದಿರುವಂಥ ವಿಚಾರವೇ. ತುಳಸಿ ರಸನ್ನ ಕಣ್ಣುಗಳ ರೆಪ್ಪೆ ಮೇಲೆ ಇಟ್ಟರೆ ಸಾಕು, ತಲೆನೋವು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ತುಳಸಿನ 2 ತುಳಸಿಗಳನ್ನು ನಾವು ಅಗಿಯೋದ್ರಿಂದ ದವಡೆ, ಒಳಗಿರ್ತಕ್ಕಂತಹ ಕೆಲವು ದುರ್ವಾಸನೆ ದೂರ ಆಗುತ್ತೆ ಮತ್ತು ಅಜೀರ್ಣ ಶಕ್ತಿನ ದೂರ ಮಾಡುತ್ತೆ. ತುಳಸಿ ಬಗ್ಗೆ ಹೇಳಿದ್ರೆ ಒಂದು ದಿವಸ ಪೂರ್ತಿ ಸಾಕಾಗೋದಿಲ್ಲ, ಅಷ್ಟು ತುಳಸಿ ಇದೆ. ಜೊತೆಗೆ ತುಳಸಿ ಮಹಾತ್ಮೆ ಬಹಳ ದೊಡ್ಡದು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾ ತುಳಸಿ ಪಾದೋದಕಂ ಪಾವನಂ ಶುಭಂ. ಪ್ರತಿ ದಿವಸ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅಭ್ಯಾಸ ಮಾಡಬೇಕು. ಏನು, ಸ್ನಾನ ಆದ ನಂತರ 1 ಲೋಟದಲ್ಲಿ ನೀರು ಅಥವಾ ಪಂಚಪಾತ್ರೆ ಉದ್ಧರಣೆ ನೀರು ಅಥವಾ ಒಂದು ಚೊಂಬಲ್ಲಿ ನೀರು, ಮತ್ತೊಂದು ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ, 1 ಉದ್ಧರಣೆ ತುಳಸಿಯ ಮೇಲೆ, ಆ ತುಳಸಿ ಎಲೆ ಮೇಲೆ 1 ಉದ್ಧರಣೆ ಅಥವಾ 1 ಸ್ಪೂನ್ ನೀರನ್ನ ಹಾಕಿ, ಆ ನೀರಿನ ಎಲೆಯಿಂದ ಬಿದ್ದಂತಹ ನೀರನ್ನು ನಿಮ್ಮ ಅಂಗೈಯಲ್ಲಿ ತಂದುಕೊಂಡು, ನಿಮ್ಮ ಅಂಗೈ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಂಗೈಯಲ್ಲಿ ಅಗ್ನಿ ಇದೆ, ಅದು ತೀರ್ಥವಾಗಿ ನಾವು ತೆಗೆದುಕೊಳ್ಳುವಂತಹ ಕಾಲ ಇದರೊಳಗೆ ಬಹಳ ವಿಶೇಷತೆ ಇದೆ. ಹಾಗೆ ತೀರ್ಥ ತೆಗೆದುಕೊಳ್ಳುವಂತಹ ಸ್ಥಳವೂ ಬಹಳ ವಿಶೇಷ ಇದೆ.
ಅಂಗೈಯಲ್ಲಿರ್ತಕ್ಕಂತಹ ಒಂದೊಂದು ಅಂಶಗಳು ಬಹಳ ವಿಶೇಷವಾದ್ದು. ಇದು ಶುಕ್ರ ಪರ್ವ. ಈ ಶುಕ್ರ ಪರ್ವ ಮತ್ತು ಮೀನ ಪರ್ವ ಇದೆಯಲ್ಲ, ಇದು ಬಹಳ ವಿಶೇಷವಾದಂತಹದ್ದು. ಶುಕ್ರ ಪರ್ವ ಮತ್ತು ಮೀನ ಪರ್ವದ ಮಧ್ಯಭಾಗದಲ್ಲಿ ನಾವು ತೀರ್ಥವನ್ನು ತೆಗೆದುಕೊಳ್ತೀವಿ. ಶುಕ್ರ ಮತ್ತು ಮೀನ ಪರ್ವದ ಇದು ಶುಕ್ರ, ಇದು ಮೀನ ಪರ್ವ, ಇದರ ಮಧ್ಯಭಾಗದಲ್ಲಿ ತೀರ್ಥವನ್ನು ತೆಗೆದುಕೊಳ್ಬೇಕು. ಕೆಲವರು ತೀರ್ಥ ಇಲ್ಲೇ ತೆಗೆದುಕೊಳ್ತೀರಿ, ಸೈಡಲ್ಲಿ ತೆಗೆದುಕೊಳ್ತೀರಿ, ಅದಲ್ಲ. ಅಕಾಲಂ ಪ್ರತ್ಯಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ತುಳಸಿ ಪಾದೋದಕಂ ಪಾವನಂ ಶುಭಂ. ಒಂದು ತುಳಸಿ ದಳದ ತೀರ್ಥ ಜೀವನವನ್ನು ಪಾವನ ಮಾಡುತ್ತೆ, ಜೊತೆಗೆ ಒಂದು ದಿವ್ಯೌಷಧಿ ಆಗುತ್ತೆ. ನಾವು ಪ್ರತಿ ದಿವಸ ಎನರ್ಜೆಟಿಕ್ ಆಗಿ ನಾವು ಎನರ್ಜಿಗೆ ಟಾನಿಕ್ ತೊಗೊಳ್ತೀವಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಏನೇನೋ ಒಂದು ಬೇಕಾದ್ದು ಬೇಡವದ್ದು ಸಾಕಷ್ಟು ತೆಗೆದುಕೊಳ್ತೀವಿ. ಯಾರು ಏನು ಹೇಳಿದ್ರು, ಯಾರು ಯಾವ ಡಾಕ್ಟರ್ ಏನು ಬರೆದ್ರು ಅದೆಲ್ಲ ತೆಗೆದುಕೊಳ್ತೀವಿ. ಎಲ್ಲ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮನೆ ಮುಂದೆ ಒಬ್ಬ ಡಾಕ್ಟರ್ ಇದ್ದಾರೆ, ವೈದ್ಯರಿದ್ದಾರೆ. ಈ ವೈದ್ಯರನ್ನು ನಾವು ನೋಡ್ಕೊಳ್ಬೇಕು. ಆ ವೈದ್ಯರೇ ಈ ಒಂದು ತುಳಸಿ ವೃಕ್ಷ, ತುಳಸಿ ಗಿಡ. ತುಳಸಿ ಎಲೆಯಿಂದ ಒಂದು ಧರಣೆ ತೀರ್ಥವನ್ನು ಮನೆಯಲ್ಲಿ ಸ್ನಾನ ಆದ ನಂತರ ಫಸ್ಟ್ ದೇವರು ಕೈ ಮುಗಿದು ಒಂದು ಲೋಟ ನೀರು ತಂದು ಆ ಗಿಡದ ಬುಡಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಧರಣೆ ತೀರ್ಥವನ್ನು ತೆಗೆದುಕೊಂಡು ನೋಡಿ. ಈ ಒಂದು ಅಭ್ಯಾಸವನ್ನು ಮನೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಅಭ್ಯಾಸ ಮಾಡಿ. ನಿಜಕ್ಕೂ ಹೇಳ್ತೇನೆ, ನಿಮ್ಮ ಮುಖದ ಕಾಂತಿ, ನಿಮ್ಮ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ನಾವು ನಮಗೆ ಅರಿವಿಲ್ಲದಂತೆ ನಾವು ನಡೆಸುವಂತಹ ಕೆಲವು ಅನುಷ್ಠಾನಗಳಲ್ಲಿ ಕೆಲವು ತಪ್ಪು ಒಪ್ಪುಗಳಿದ್ದರೂ ಅದಕ್ಕೊಂದು ಕ್ಷಮೆ. ಅದಕ್ಕಿಂತ ಹೆಚ್ಚಿನಾಗಿ ನೀವು ಹಾಕುವ ಒಂದೊಂದು ಹೆಜ್ಜೆಗೂ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಆಶೀರ್ವಾದ ನಿಮಗಿರುತ್ತೆ. ಅಂತಹ ವಿಶೇಷತೆ ಈ ತುಳಸಿ ಗಿಡದಲ್ಲಿದೆ. ಇನ್ನಷ್ಟು ವಿಶೇಷವಾದಂತಹ ಅಂಶಗಳಿದೆ, ತಿಳಿಸ್ತಾ ಹೋಗ್ತೀನಿ. ಪಂಚಾಂಗ ಶ್ರವಣ, ಯಾಕೆಂದರೆ ನಮ್ಮಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಪಂಚಾಂಗ ಬರಬಹುದು, ಆದರೆ ನಾವು ವಿಚಾರಗಳನ್ನು ತೆಗೆದುಕೊಂಡು ಬಂದಾಗ ಪಂಚಾಂಗ ತುಂಬ ತಡ ಆಗ್ತಾ ಇರುತ್ತೆ. ಪಂಚಾಂಗ ಶ್ರವಣ, ದರ್ಪಣಾಂಜನ ಮತ್ತು ರಾಶಿಫಲ ಇದಲ್ಲದಿರ ನೇರವಾಗಿ ಮಾತಾಡ್ತಕ್ಕಂಥ ಒಂದು ಸೌಭಾಗ್ಯ. ಕರೆ ಮಾಡಿ ಅವ್ರನ್ನೂ ಮಾತಾಡ್ಸೋಣ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಓಂ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋತ್ರಿಭುವನಬೋಧಿಕರೆ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಂ ಪ್ರೇಸಿಕಿಂ ದೇವೀ ನಮಾಂ ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಸರ್ವಮಂಗಳೈನ್ ನಮಃ. ಓಂ ಸರ್ವಮಂಗಳೈನ್ ನಮಃ. ಓಂ ಸರ್ವಮಂಗಳೈನ್ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಮನ್ಮಥರಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 6/5/2015 ಬುಧವಾರ ದ್ವಿತೀಯ ಅನುರಾಧ ನಕ್ಷತ್ರ. ಇವತ್ತು ಅನುರಾಧ ನಕ್ಷತ್ರ ಮಹಾನಕ್ಷತ್ರ. ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ವೃಶ್ಚಿಕ ಬಹಳ ವಿಶೇಷವಾಗಿದೆ. ಅನುರಾಧ ನಕ್ಷತ್ರ, ಇವತ್ತಿನ ಅನುರಾಧ ನಕ್ಷತ್ರ ಯಾರ್ಯಾರ್ದಾಗಿದೆಯೋ ನೀವೆಲ್ಲರೂ ಸಹಿತ ಬಹಳ ಸಂತಸದಿಂದ ಸಂತೋಷವಾಗಿರಬಹುದು. ಜೊತೆಗೆ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ಕಾಣಬಹುದು. ಇವತ್ತು ಯಾವುದೇ ಸಮಸ್ಯೆಗಳಾದರೂ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನ. ಕಾರಣ ಇವತ್ತಿನ ನಕ್ಷತ್ರ ಫಲವೇ ಆ ಪ್ರಕಾರವಾಗಿದೆ. ನಕ್ಷತ್ರದಲ್ಲಿ ತಾರಾಬಲ ಚೆನ್ನಾಗಿದ್ದು ನಕ್ಷತ್ರದಲ್ಲಿ ಒಂದಷ್ಟು ವಿಶೇಷತೆ ಇದ್ದರೆ ಇವತ್ತು ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಇವತ್ತು ತಾವು ನೋಡಬಹುದು. ಒಳ್ಳೆಯದಾಗಲಿ, ಶುಭಮಸ್ತು. ಇನ್ನು ಮುಂದಿನ ಭಾಗದಲ್ಲಿ ಚಕ್ಷುರ್ಮತಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ದರ್ಪಣಾಂಜನ, ಸ್ವರಜ್ಯೋತಿಷ್ಯ, ರಾಶಿಫಲ ಇವೆಲ್ಲವನ್ನು ಸಹಿತ ಮುಂದಿನ ಭಾಗದಲ್ಲಿ ತೆಗೆದುಕೊಳ್ಳೋಣ. ಗುರುಜಿ, ನೀವತ್ತು ತಿಳಿಸ್ಕೊಡ್ತಾ ಇದ್ರಿ ದೃಷ್ಟಿ ದೋಷದ ಬಗ್ಗೆ, ಹಾಗೆ ಊಟದಲ್ಲಿ ಮದ್ದು ಹಾಕುವಂಥ ಒಂದು ವಿಚಾರದ ಬಗ್ಗೆ, ಮಂತ್ರ ಯಂತ್ರದ ಬಗ್ಗೆ ಎಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರ ಕೂಡ ಇದೆ ಗುರುಜಿ. ಅದನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ. ಪತ್ರವನ್ನ ಹುಲಿಗೆಮ್ಮನವರು ಧಾರವಾಡದ ಕುಂದಗೋಳದಿಂದ ಪತ್ರ ಬರೆದಿರುವಂಥದ್ದು. ಇವರ ಯಜಮಾನರು ಭೀಮಪ್ಪ ತಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಒಂದು ಹೆಣ್ಣನ್ನ ಇಷ್ಟಪಟ್ಟು ಆಕೆಯನ್ನ ತನ್ನತ್ತ ಒಲಿಸಿಕೊಳ್ಳುವ ಸಲುವಾಗಿ ಆಕೆಯ ಹೆಸರಿನ ಮೇಲೆ ಮಾಟ ಮಂತ್ರಗಳನ್ನ ಮಾಡಿಸುತ್ತಿದ್ದಾರೆ. ಇದು ನನಗೆ ಗೊತ್ತಾಗಿ ಪ್ರತಿದಿನ ಜಗಳ ಆಗುತ್ತಿದೆ ಗುರುಜಿ. ಜೊತೆಗೆ ಆಕೆಯ ಮೇಲೆ ಅಂದ್ರೆ ಈ ಪತ್ರವನ್ನು ಯಾರು ಬರೆದಿದ್ದಾರೆ ಹುಲಿಗೆಮ್ಮ, ಅವರ ಮೇಲೂ ಕೂಡ ಮಾಟ ಮಂತ್ರ ಪ್ರಯೋಗವನ್ನ ಯಜಮಾನರು ಮಾಡ್ತಿದ್ದಾರೆ ಅಂತ ಪತ್ರವನ್ನ ಬರೆದು ಕಳಿಸಿದ. ಜೊತೆಗೆ ಒಂದು ವನಸಿರಿನ ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಜಿ, ಮುತ್ತುಗದ ಎಲೆಯನ್ನ. ಈ ಮುತ್ತುಗದ ಎಲೆಯನ್ನ ಬಳಸ್ಕೊಂಡು ಮಾಟ ಮಂತ್ರ ಆಗುವುದನ್ನ ತಡೆಯುವುದು ಹೇಗೆ ಅಂತ ತಾವು ತಿಳಿಸ್ಕೊಟ್ಟಿದ್ರಿ ಗುರುಜಿ. ಅದನ್ನು ಕೂಡ ನಾನು ಅನುಸರಿಸ್ತಾ ಇದ್ದೀನಿ ಅಂತ ಹೇಳಿ ಪತ್ರವನ್ನು ಬರೆದಿರುವಂಥದ್ದು. ಜೊತೆಗೆ ಅವರ ಯಜಮಾನರು ಅವರ ಮೇಲೆ ಮಾಡಿಸಿರುವಂಥ ಮಾಟದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ತಿಳಿಸ್ಕೊಡಿ ಗುರುಜಿ ಅಂತ ಪತ್ರ ಬರೆದಿದ್ದಾರೆ. ತುಂಬ ಒಳ್ಳೆಯದು. ಅದಕ್ಕಾಗಿ ಇಷ್ಟೊಂದು ಎಲೆನ ಕಳಿಸ್ಬಿಟ್ಟಿದ್ದಾರೆ. ಬಹುಶಃ ಇದರಲ್ಲೇನು ಮಾಟ ಮಂತ್ರ ಇಲ್ಲ ತಾನೆ? ಹೌದು, ಅದನ್ನ ನೆರಳಲ್ಲೇ ಒಣಗಿಸಿ ಕಳಿಸ್ಕೊಟ್ಟಿದ್ದೀವಿ ಅಂತ ಕೂಡ ಬರೆದಿದ್ದಾರೆ. ಪಾಪ ಕ್ರಮವಾಗಿ ಮಾಡಿದ್ದಾರ ತಾಯಿ.
ಇದು ನೆರಳಲ್ಲಿ ಒಣಗಿದ್ರೆ ಮಾತ್ರನೇ ಈ ಪ್ರಕಾರ ಮುತ್ತುಗದ ಎಲೆ. ಆದರೂ ಮುತ್ತುಗ ನೋಡಿ, ಈ ಮುತ್ತುಗದ ಎಲೆ ನಿಮಗೆಲ್ಲರಿಗೂ ಪರಿಚಯ ಇರಬಹುದು. ಯಾಕೆಂದರೆ ಇದನ್ನೆಲ್ಲರೂ ಊಟ ಮಾಡೋ ಎಲೆ. ಮುತ್ತುಗದ ಎಲೆಯಲ್ಲಿ ಊಟ ಮಾಡಿದ್ರೆ ಇದು ಬಹಳ ಶ್ರೇಷ್ಠ ಮತ್ತು ಮಡಿಗೆ ಬರ್ತಕ್ಕಂಥದ್ದು. ಮುತ್ತುಗದ ಎಲೆ ಎಲ್ಲೇ ಸಮಾರಾಧನೆಗೊಳ್ರು ಇತ್ತೀಚಿನಲ್ಲಿ ಪೇಪರಲ್ಲಿ ಊಟ ಮಾಡ್ತೀವಿ ನಾವು, ಪೇಪರ್ ಎಲೆಗಳಿದೆ. ಬಾಳೆ ಎಲೆ, ಮುತ್ತುಗದ ಎಲೆ. ಹಿಂದೆ ಏನಾದರೂ ಊಟ ಮಾಡೋದಕ್ಕೊಂದು ಎಲೆ ಅಂದರೆ ಯಾರೇ ಮನೆಗೆ ಬಂದರೂ ಅತಿಥಿಗಳು ಬಂದಾಗ ಫಸ್ಟ್ ಹುಡುಕೋದು ಮುತ್ತುಗದ ಎಲೆ. ಯಾಕೆಂದರೆ ಬಾಳೆ ಎಲೆ ಸಡನ್ನಾಗಿ ಹೋಗಿ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಆದರೆ ಮುತ್ತುಗದ ಎಲೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಇರ್ತಿತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಮುತ್ತುಗದ ಎಲೆ ಒಂದೊಂದು ಕಟ್ಟನ್ನು ಇಟ್ಟೇ ಇರ್ತಿದ್ರು. ಈ ಮುತ್ತುಗದ ಎಲೆನೂ ಅಷ್ಟೇ, ಇದು ಸಾಮಾನ್ಯವಾದ್ದಲ್ಲ. ಇದಕ್ಕೊಂದಷ್ಟು ಇತಿಹಾಸನೇ ಇದೆ, ಒಂದಷ್ಟು ಶಕ್ತಿಯೂ ಇದೆ. ಗುರು ಮತ್ತು ಚಂದ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಇದರಲ್ಲಿದೆ. ಜೊತೆಗೆ ಮುತ್ತುಗದ ಎಲೆಯಿಂದ ತಂತ್ರಸಾರಕ್ಕೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳನ್ನು ಸಹಿತ ಇದರಲ್ಲಿ ಮಾಡ್ಕೊಳ್ಬೋದು. ಆದರೆ ಮುಕ್ಕಾಗಿರಬಾರ್ದು. ನೋಡಿ, ಇದರಲ್ಲಿ ಹೋಲ್ ಬಿದ್ದಿದೆ. ಈ ತೂತಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಹೋಲು, ಇಲ್ಲಿರ್ತಕ್ಕಂಥ ಈ ಹೋಲು ಸಹಿತ ಇದನ್ನು ಈ ಥರ ಇದ್ದರೂ ಇದು ಕೆಲಸ ಮಾಡೋದಿಲ್ಲ. ಆದರೆ ಮುತ್ತುಗದ ಎಲೆ ಚೆನ್ನಾಗಿರ್ತಕ್ಕಂಥ ಎಲೆಯಿಂದ ಈ ತಂತ್ರ ಭಾಗದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಬೇಗ ದೂರ ಮಾಡ್ಕೊಳ್ಬೋದು. ಹಾಗೆ ಮುತ್ತುಗದ ಎಲೆಯಿಂದ ಇನ್ನೂ ಸಾಕಷ್ಟು ವಿಧಿವಿಧಾನಗಳಿದೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ. ಆದರೆ ಇದನ್ನು ಹೇಳ್ತಾ ಹೊರಟ್ರೆ ಇವತ್ತು ನಾವು ಅಂದುಕೊಂಡಿರ್ತಕ್ಕಂಥ ತುಳಸಿ ಕಾಷ್ಟದ ವಿಚಾರವನ್ನು ಬದಿಗಿಡಬೇಕಾಗತ್ತೆ. ಅದರಿಂದ ಈ ಮುತ್ತುಗದ ಎಲೆಯ ವಿಚಾರವನ್ನು ಮತ್ತೊಂದು ದಿವಸ ನಿಮ್ಮ ಮುಂದೆ ಇಡ್ತೇನೆ. ಯಾಕೆಂದರೆ ಹಿಂದೆ ನಾನು ಹೇಳಿರ್ತಕ್ಕಂಥದ್ದನ್ನೇ ಪುನಃ ಅವರು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನಾಗಿ ತುಳಸಿ, ನಾವು ಈ ಮುತ್ತುಗದ ಎಲೆಯಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಅವರದನ್ನು ಅನುಸರಿಸ್ತಾ ಒಂದು ರಕ್ಷಣೆಯೂ ಸಹಿತ ಅವರು ತೆಗೆದುಕೊಳ್ತಾ ಇದ್ದಾರೆ ಅಂತ ಅವರೇ ಬರೆದು ಕಳಿಸಿದ್ದಾರೆ. ಇರಲಿ, ಸಂತೋಷದ ವಿಚಾರ. ನಾವು ತಿಳಿಸ್ತಕ್ಕಂತಹ ನಮ್ಮ ಈ ಮಹರ್ಷಿವಾಣಿ, ನಮ್ಮ ಈ ಕಾರ್ಯಕ್ರಮಗಳಲ್ಲಿ ನಾವು ತಿಳಿಸುವಂತಹ ವನಸರಿಗಳಿಂದ ಉಪಯುಕ್ತವಾದಂತಹ ವಿಚಾರಗಳನ್ನು ಸ್ವಾಗತಿಸಿ ಅದರಿಂದ ನೀವು ಸಾಧ್ಯವಾದಷ್ಟು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ನೀವು ಮತ್ತಷ್ಟು ಅನುಕೂಲ ಕಂಡ್ರೆ ಅದಕ್ಕಿಂತ ಬೇರೆ ಸಂತೋಷದ ವಿಚಾರ ನಮಗಲ್ಲ. ಒಳ್ಳೆಯದಾಗಲಿ. ಮುತ್ತುಗದ ವಿಚಾರವಾಗಿ ಮತ್ತೊಂದು ದಿವಸ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ತುಳಸಿ ಕಾಷ್ಟದ ವಿಚಾರವಾಗಿ ನಾನು ತೆಗೆದುಕೊಂಡಿದ್ದೇನೆ. ಆ ತುಳಸಿ ಕಾಷ್ಟದ ವಿಚಾರನ ಕಂಪ್ಲೀಟಾಗಿ ಇವತ್ತಿನ ಕಾಲಾವಕಾಶ ನಮಗಿರ್ತಕ್ಕಂತಹ ಸಮಯದಲ್ಲಿ ಅದನ್ನು ಸಹಿತ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ನೋಡೋಣ. ರಾಶಿಫಲದತ್ತ ಗಮನ ಹರಿಸೋಣ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಂಬಾ ಯಾ ದೇವಿ ಸರ್ವೋಪದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಅಂಬಾ ಜಗದಃ ಪಿತರಮಂದೇ ಪಾರ್ವತೀ ಪರಮೇಶ್ವರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಬುಧವಾರ ಅನುರಾಧ ನಕ್ಷತ್ರ, ಮಹಾವಿಷ್ಣುನ ಆರಾಧನೆ ಮಾಡ್ತಕ್ಕಂಥ ವಾರ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಈಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ನೋಡೋಣ. ಗುರುಜಿ, ರಾಶಿಫಲವನ್ನು ಪ್ರಾರಂಭ ಮಾಡೋಣವಾ? ಖಂಡಿತಮ್ಮ. ರಾಶಿಗಳ ಪ್ರಾರ್ಥನೆ ಆಯಿತು, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆದ ನಂತರ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ, ನಿಮ್ಮ ನಡವಳಿಕೆಗಳು, ನೀವು ಹಾಕ್ತಕ್ಕಂಥ ಹೆಜ್ಜೆ, ಇದೆಲ್ಲವನ್ನು ಸಹಿತ ಸ್ವಲ್ಪ ಆಲೋಚನೆ ಮಾಡಿ ದುಡುಕದಿರ ಸಮಾಧಾನದ ರೀತಿ ನಡೆಯಿರಿ. ಇವತ್ತು ಬಹಳಷ್ಟು ಟೆನ್ಷನ್ ಜಾಬ್, ನಿಮಗೆ ತುಂಬ ಟೆನ್ಷನ್ ಇರುತ್ತೆ. ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಮಂಜಸವಾಗಿರೋದಿಲ್ಲ. ಜೊತೆಯಲ್ಲಿರ್ತಕ್ಕಂಥವ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬೇರೆ ಥರ ಆಲೋಚನೆ ಮಾಡಿ ಮಾತಾಡ್ತಿರ್ತಾರೆ. ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ಳುವಂಥ ದಿನ ಇವತ್ತು ನಿಮಗೆ. ಆದರೆ ಒಂದು ದುರ್ಗಾ ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ನೀವು ಕ್ಷಮೆಯಿಂದ ಅಂದರೆ ನಿಮ್ಮ ಕೆಲಸಗಳ ಒಂದಿಷ್ಟು ಅಭಿವೃದ್ಧಿನ ನೋಡ್ಕೊಳ್ಬೋದು. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ಬಗ್ಗೆನೂ ಬಹಳ ಆಲೋಚನೆ ಮಾಡ್ತಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟು ಇರುತ್ತೆ. ಅಧಿಕವಾದಂತಹ ಚಂಚಲತೆ, ಎಲ್ಲ ಕೆಲಸಗಳಿಗೂ ಗಮನ ಕೊಡ್ತೀರಿ. ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿ ಮಾಡ್ದಿರಾ ಎಲ್ಲ ಕೆಲಸಗಳ ಕಡೆ ಗಮನ ಕೊಟ್ಕೊಂಡು ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದ್ರ ಬಗ್ಗೆ ಅರಿವಿಲ್ಲದಂಥ ರೀತಿಯಲ್ಲಿ ಆಗೋಗ್ತೀರಿ. ಮಧ್ಯಾಹ್ನದ 12 ಗಂಟೆ ನಂತರ
ನೀವು ಆಹಾರದಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸವಾಗಿ ಒಂಚೂರು ಅನಾರೋಗ್ಯ ಎದುರಾಗಬಹುದು. ಇವತ್ತು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಮಾರ್ಗದರ್ಶನ ನಿಮಗೆ ಬಹಳ ಅತ್ಯಗತ್ಯವಾಗಿದೆ. ಅದರಿಂದ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾದ್ದು ಗಣಪತಿ ಪ್ರಾರ್ಥನೆ ಮಾಡಿ ಅಥವಾ ದುರ್ಗಾ ದೀಪ ನಮಸ್ಕಾರ ಮಾಡುವಂಥದ್ದು, ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಮಾಡೋದ್ರಿಂದ ಮೇಷರಾಶಿಯವರಿಗೆ ಒಂದಿಷ್ಟು ಅನುಕೂಲ ಆಗಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಚೆನ್ನಾಗಿದ್ದೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ತಂದುಕೊಳ್ತೀರಿ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಹಣಕಾಸಿನ ವಿಚಾರದಲ್ಲೇನೂ ಪರವಾಗಿಲ್ಲ. ಆದರೆ ವ್ಯವಹಾರಿಕವಾಗಿ ಸಾಕಷ್ಟು ಲಾಸ್ ನೋಡ್ತೀರಿ. ಇವತ್ತು ಯಾರನ್ನೂ ನೀವು ಮಾತಾಡೋಕ್ಕಾಗಲ್ಲ, ಯಾರೊಂದಿಗೆ ಏನು ಕೆಲಸವನ್ನು ನೀವು ಹಮ್ಮಿಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಿಮ್ಮೊಳಗಿರ್ತಕ್ಕಂಥ ಮನಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಂಡು ಕಾಲಕ್ಕೂ ಸಹಿತ ಆಗಬೇಕಾದ್ದನ್ನು ನಡೆಸಬೇಕಾದ್ದನ್ನು ಚಿಂತನೆ ಮಾಡ್ತಿರ್ತೀವಿ. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಸ್ ಕಾಣ್ತೀರಿ. ಆದರೆ ಕೈಲಿರ್ತಕ್ಕಂಥ ಹಣಕಾಸನ್ನು ದುಂಬಿಯಾಗಿ ಖರ್ಚು ಮಾಡ್ತಕ್ಕಂಥದ್ದಲ್ಲ, ಅಥವಾ ಇವತ್ತು ಬರಬೇಕಾದಂತಹ ಮೌಲ್ಯಗಳ ಕೈ ಸಿಗದೇ ಇದ್ರೂ ಸಹಿತ ಇರ್ತಕ್ಕಂಥದ್ದನ್ನು ಕಳ್ಕೊಳ್ಳುವಂಥ ದಿನ ಅಂತೂ ಖಂಡಿತ ಅಲ್ಲ. ಇನ್ನು ವಾಹನಗಳಲ್ಲಿ, ಯಾವುದೇ ವಾಹನಗಳಲ್ಲಿ ನೀವು ಓಡಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆ ಬೇಕು. ಒಂದು ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ಮೈಮರ್ತು ನಡೆದಾಗ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗುತ್ತೆ. ಹಾಗೆ ನಡೆದು ಓಡಾಡೋರು ಸಹಿತ ಸ್ವಲ್ಪ ಎಚ್ಚರಿಕೆಯ ನಡೀರಿ. ಯಾಕೆಂದರೆ ರಸ್ತೆಯಲ್ಲಿರ್ತಕ್ಕಂಥ ಹಳ್ಳ ಕೊಳ್ಳಗಳನ್ನು ಸ್ವಲ್ಪ ಭೂಮಿ ಕಡೆ ಗಮನ ಇಟ್ಟು ನಡೆದ್ರೆ ಸರಿ ಬರುತ್ತೆ. ಎಲ್ಲೋ ನೋಡ್ತಾ ಸುತ್ತಮುತ್ತ ಪ್ರಪಂಚ ವಿಶಾಲವಾಗಿದೆ, ಪ್ರಪಂಚ ಚೆನ್ನಾಗಿದೆ ಅಂಥೇಳಿ ಅಲಂಕಾರಗಳ ಕಡೆ ನೀವು ಗಮನ ಕೊಟ್ಟರೆ ಮುಂದಿರ್ತಕ್ಕಂಥ ಹಳ್ಳದಲ್ಲಿ ಕಾಲಿಡ್ತೀರಿ, ಇಲ್ಲದ ಸಮಸ್ಯೆ ಎದುರು ಮಾಡ್ಕೊಳ್ತೀರಿ. ಯಾಕೆಂದರೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ದಿನ ಇವತ್ತು. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿಯಲ್ಲಿ ಸಾಕಷ್ಟು ಅನುಕೂಲ ಇದೆ, ಒಳ್ಳೆ ವರ್ಚಸ್ಸಿದೆ, ತೇಜಸ್ಸಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡೋ ಶಕ್ತಿ ನಿಮಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮನ್ನು ಯಾರು ಅವಲಂಬಿಸಿ ಬರ್ತಾರೋ, ನಿಮ್ಮನ್ನು ಎರಡು ಒಳ್ಳೆ ಮಾತಾಡಿದ್ರು ಸಾಕು, ನಿಮ್ಮ ಮನಸ್ಸನ್ನು ಕರಗಿಸಿ ಅವ್ರಿಗೆ ಬೇಕಾದಂಥ ಸಹಾಯಗಳನ್ನು ಮಾಡ್ತೀರಿ. ನಿಮ್ಮನ್ನು ಹೊಗಳಬೇಕು, ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು, ನಿಮ್ಮನ್ನೇ ಪೂಜಿಸಬೇಕು, ಅಥವಾ ನಿಮ್ಮನ್ನು ಮಾತಾಡುವಂತಹ ರೀತಿ, ನಿಮ್ಮನ್ನು ನೋಡುವಂತಹ ರೀತಿ, ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೆಚ್ಚು ಬೆಲೆ ಸಿಗುತ್ತೆ. ಅಂದರೆ ಆ ಸ್ಥಳದಲ್ಲಿ ನಿಮ್ಮ ಏನು ಬೇಕಾದರೂ, ಯಾವ ಕೆಲಸವನ್ನು ಬೇಕಾದರೂ ಮಾಡ್ತೀರಿ. ಅಂದರೆ ಇವತ್ತು ನಿಮ್ಮ ಮನಸ್ಥಿತಿ ಆಗಿರುತ್ತೆ. ಈ ಮಧ್ಯದಲ್ಲಿ ಸರಿಯಾದ ಸಮಯಕ್ಕೆ ಆಹಾರಗಳನ್ನು ತೆಗೆದುಕೊಳ್ಳದಿರಾ ಅಲ್ಲಿ ಸ್ವಲ್ಪ ಸುಸ್ತಾಗುವಂಥದ್ದು, ಅನಾರೋಗ್ಯಕ್ಕೆ ಈಡಾಗುವಂಥ ಸಾಂದ್ರತೆಗಳು ಸಾಕಷ್ಟಿದೆ. ಹಾಗೆ ವಯಸ್ಸಾಗಿರ್ತಕ್ಕಂಥವ್ರು ಮನೆಯಿಂದ ಆಚೆ ಓಡಾಡುವಾಗ ಸ್ವಲ್ಪ ಜೋಪಾನ, ಯಾರಾದರೂ ಸಹಾಯ ತೆಗೆದುಕೊಳ್ಳಿ. ದುಡುಕಿ ಸಣ್ಣ ಪುಟ್ಟ ವಿಚಾರನ ಮನಸ್ಸಲ್ಲಿ ತಂದುಕೊಂಡು ಕೋಪದಿಂದ ಸಡನ್ನಾಗಿ ಆಚೆ ಓಡಾಡುವಂಥದ್ದು ಅಂತ ಮಾಡಬೇಡಿ. ಯಾಕೆಂದರೆ ವಯಸ್ಸಾದ ಮೇಲೆ ಯಾರಾದರೂ ಸಹಿತ ಅತಿಯಾದಂಥ ಕೋಪ, ಆ ಕೋಪಕ್ಕೆ ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ, ಯಾವ ಪ್ರಕಾರವಾಗಿ ಸ್ಪೀಡಾಗಿ ನಡೀತಾರೋ ಅದು ಅವ್ರಿಗೆ ಅರಿವಿರೋದಿಲ್ಲ. ಆದರೆ ಮುಂದಾಗುವಂಥ ಸಮಸ್ಯೆ ಪುನಃ ನೋವು ಅವ್ರು ಪಡಬೇಕಾಗತ್ತೆ. ಅವರು ನೋವು ಪಡೋದನ್ನು ನೋಡಿ ಇಡೀ ಮನೆ ಪರಿಸರ, ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸುಸ್ತಾಗಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜೋಪಾನ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಸ್ಕೊಳ್ತೀರಿ. ಆದರೆ ಸಾಕಷ್ಟು ಜನ ಮೋಸ ಮಾಡೋರೇ ಇದ್ದಾರೆ. ಇವತ್ತು ಬಹಳ ಬೇಗ ಮೋಸಕ್ಕೊಳಗಾಗ್ತೀರಿ. ನೀವು ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಡೋದು, ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅಂತ ಕೊಟ್ಟು ನೀವು ಆ ಕಡೆ ತಿರುಗುವಷ್ಟರೊಳಗೆ ಆ ವಸ್ತುನ ಎತ್ಕೊಂಡೇ ಹೊರಟೋಗ್ತಾರೆ. ಭಾಳ ಬೇಗ ಮೋಸ ಹೋಗ್ತೀರಿ, ವಸ್ತುಗಳನ್ನು ಕಳ್ಕೊಳ್ತೀರಿ, ಜೊತೆಗೆ ಸಾಲಕ್ಕೀಡಾಗ್ತೀರಿ. ಇವತ್ತು ಸಾಲ ಕೊಡೋ ಪುಣ್ಯಾತ್ಮರು ಎದುರುಗಡೆ ಇದ್ದಾರೆ ಅಂತ 10 ರೂಪಾಯಿನಷ್ಟು ಬೇಕಾದಂಥ ಸಾಲಕ್ಕೆ 100 ರೂಪಾಯಿ ಸಾಲ ಮಾಡಿಕೊಂಡು ಸಾಲದ ಹೊರೆನೂ ಸಾಕಷ್ಟು ತಂದುಕೊಳ್ತೀರಿ. ಜೋಪಾನ, ಒಂದಲ್ಲ 4 ಸರ್ತಿ ತಿಳಿಸ್ತಾ ಇದ್ದೇನೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಹಳ ಉತ್ತಮ. ಆದರೆ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ನಿಮ್ಮನ್ನು ಹುಚ್ಚೆಬ್ಬಿಸಿ ಕುಣಿಸುತ್ತೆ, ಬೇಕಾದಂಥ ರೀತಿ ನಿಮ್ಮನ್ನು ದಾರಿ ತಪ್ಪಿಸುತ್ತೆ. ಇಂಥ ಸಮಯದಲ್ಲೂ ಸಹಿತ ನಮ್ಮ ಬುದ್ಧಿ ನಮ್ಮ ಕೈಲಿ ಇಟ್ಕೊಳ್ಬಹುದು. ಹೇಗೆ? ನಾವು ಮಾಡ್ತಕ್ಕಂಥ ಅನುಷ್ಠಾನಗಳಿಂದ ಪ್ರತಿನಿತ್ಯ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮ ಸುತ್ತಮುತ್ತ ಇದೆ ಅನ್ನೋದನ್ನು ನಾವು ಯಾರು ಅರ್ಥಕೊಳ್ತೀವೋ ನಮ್ಮ ಜೀವನದಲ್ಲಿ ಖಂಡಿತ ಹೇಳ್ತೀರಿ ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವುದೂ ನಮಗೆ ಬರಲ್ಲ. ಯಾಕೆಂದರೆ ಸರ್ವವೂ ನಾವು ನನ್ನಿಂದಲೇ ಸಾಧ್ಯ, ನಾನೇ ರಾಜ್ಯ ಆಳ್ತಕ್ಕಂಥದ್ದು, ಅಥವಾ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಯಾವಾಗ ನಾವು ತಿಳ್ಕೊಳ್ತೀವೋ ಆಗಲೇ ನಾವು ಎಡು ಬೀಳ್ತಕ್ಕಂಥದ್ದು. ನಮಗಿಂತ ಇನ್ನೊಂದು ಶಕ್ತಿ ಓಡಾಡ್ತಾ ಇದೆ, ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮ ಜೀವನವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಮನಸ್ಥಿತಿನ ಯಾರು ತಂದುಕೊಳ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಯಶಸ್ಸಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ಹೊರಟ್ರೆ ಸಾಕಷ್ಟು ಲಾಭದ ದಿನ ಇವತ್ತು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಎಂದಿನಂತೆ ಇವತ್ತಿನ ದಿವಸ ಲಾಭನೂ ನೋಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ನೋಡ್ತೀರಿ. ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣ್ತೀರಿ. ಅಪರೂಪವಾದಂಥ ವಿಶೇಷವಾದಂತಹ ವ್ಯಕ್ತಿಗಳ ಜೊತೆ
ಜೊತೆಗೆ ತುಂಬ ಹಳೆಯ ಸ್ನೇಹಿತರು, ತುಂಬ ಹಿಂದೆ ಸ್ನೇಹ ಬೆಳೆಸಿರ್ತೀರಿ, ಅವರಿಂದ ಸಾಕಷ್ಟು ಲಾಭವೂ ಇರ್ಬೋದು ಅಥವಾ ನಷ್ಟವೂ ಇರ್ಬೋದು. ಲಾಭ ನಷ್ಟಗಳಿಗಿನ್ನ ಹಳೆ ಸ್ನೇಹಿತರನ್ನ ಭೇಟಿ ಮಾಡ್ತಕ್ಕಂಥದ್ದು, ಹಳೆ ವಸ್ತುಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲರೂ ದೂರ ಬಾರ ಹೊರಡ್ತಕ್ಕಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು, ಒಂದಿಷ್ಟು ಸುಖ ಸಂತೋಷಕ್ಕಾಗಿ ನಿಮ್ಮ ಮನರಂಜನೆಗೋಸ್ಕರ, ನಿಮ್ಮ ಒಂದು ಸಂತೋಷಕ್ಕೋಸ್ಕರ ಇವತ್ತು ದೂರ ಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹಾಗೆ ನಿಮ್ಮ ಹಳೆ ಸ್ನೇಹಿತರು, ಬಂಧು ಬಾಂಧವರ ಅವರ ಮಧ್ಯದಲ್ಲಿ ಒಂದಿಷ್ಟು ಮಾಧ್ಯಾಹ್ನಿಕ ಒಳ್ಳೆ ಅನ್ನಪ್ರಸಾದ, ಒಂದು ಮಧ್ಯಾಹ್ನ ಊಟ ಮಾಡುವಂಥದ್ದು, ಅಥವಾ ಒಳ್ಳೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಹೊಸ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಯಾವುದಾದ್ರು ಏನಾದ್ರು ಒಂದು ವಸ್ತು ನೋಡಿದ್ರೆ ಅದನ್ನು ಅಪೇಕ್ಷೆ ಪಟ್ಟ ತಕ್ಷಣ ಅದು ಬೇಕೇ ಬೇಕು ಅನ್ನೋ ಹಠದ ಮನೋಭಾವದಿಂದ ಏನಾದರೂ ಸರಿ ಅದನ್ನು ಸಿದ್ಧಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಓಡಾಡ್ತಕ್ಕಂಥದ್ದು ಈ ಪ್ರಕಾರವಾದಂಥ ಮನಸ್ಥಿತಿ ಸಿಂಹರಾಶಿಯವರಿಗಿದೆ. ಇದರ ಜೊತೆಗೆ ಸಿಂಹರಾಶಿಯವರು ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೊಟ್ಟೆ ನೋವಿಂದ ಒದ್ದಾಡುವಂಥ ಸಾಧ್ಯತೆಯೂ ಇದೆ. ಹೊಟ್ಟೆ ನೋವಿರಬೇಕು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡಬೇಕು. ಇಂತಹ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸಿದ್ಧಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು 1 ಲೋಟ ಮಜ್ಜಿಗೆಗೆ ಒಂದು ಚೂರು ಇಂಗು ಹಾಕ್ಕೊಂಡು ಮಜ್ಜಿಗೆ ಇಂಗು ತೆಗೆದುಕೊಳ್ಳೋದ್ರಿಂದ ಅಜೀರ್ಣ ಆಗಲಿ, ಗ್ಯಾಸ್ ಆಗಲಿ, ಅಸಿಡಿಟಿ ಆಗಲಿ ಇಂತಹದ್ರಿಂದ ದೂರ ಇರ್ಬೋದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಗೆ ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಇವತ್ತು ಯಾವುದೇ ವಿಚಾರವಾದರೂ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದು ಸಮಂಜಸ ಅಲ್ಲ. ನಿಮಗೆ ಅರ್ಥವಾಗದಿದ್ದರೆ, ನಿಮಗೆ ಸಮಸ್ಯೆ ಅನಿಸಿದ್ರೆ, ನಿಮಗೆ ಕಷ್ಟ ಅಂತ ಅನಿಸಿದ್ದು ನಿಮ್ಮ ಜೊತೆಲಿರ್ತಕ್ಕಂಥವ್ರು, ನಿಮ್ಮ ತಂದೆ ತಾಯಿನೋ, ಅಣ್ಣ ತಮ್ಮಂದಿರೋ, ಅಥವಾ ಬಂಧು ಬಾಂಧವರು, ಅಥವಾ ನಿಮಗೆ ಯಾರು ಬಹಳಷ್ಟು ಕ್ಲೋಸ್ ಆಗಿದ್ದಾರೆ ಅವರೊಂದಿಗೆ ಒಮ್ಮೆ ಚರ್ಚಿಸಿ. ಸಡನ್ನಾಗಿ ತೀರ್ಮಾನ ತೆಗೆದುಕೊಂಡು ನಿರ್ಧಾರ ಕೊಟ್ಟು ಇದು ಮಾತಾಡಬೇಡಿ. ಜೊತೆಗೆ ಒಳ್ಳೆದಿರಲಿ ಕೆಟ್ಟದಿರಲಿ ಯಾವುದೇ ಒಂದು ವಿಚಾರ ಆದರೂ ಸಹಿತ ಆ ತಕ್ಷಣಕ್ಕೆ ಉತ್ತರ ಕೊಡದಿರ ಒಂದು 5 ರಿಂದ 10 ನಿಮಿಷ ಸ್ಥಳವನ್ನು ಬದಲಾಯಿಸಿ. ಬಂದಂಥ ಸಮಸ್ಯೆಗಳಿಗೆ ಆ ಸಮಸ್ಯೆ ಅದೇ ಸ್ಥಳದಲ್ಲಿ ನಿಂತು ಮಾತಾಡಿದ್ರೆ ಅದು ಸಮಸ್ಯೆಯಾಗಿ ಉಳಿದೋಗ್ಬಿಡುತ್ತೆ. ಸಮಸ್ಯೆ ಅಂತ ಬಂದಾಗ ಆ ಸ್ಥಳವನ್ನು ಬಿಟ್ಟು ಒಂದು 5 ನಿಮಿಷದ ಕಾಲ, ಒಂದು 10 ಹೆಜ್ಜೆ ದಾಟಿ ಅಲ್ಲಿ ನಿಂತು ನೀವು ಮಾತಾಡೋಕ್ಕೆ ಶುರು ಮಾಡಿದ್ರೆ ಆ ಸ್ಥಳದ ಮಹಿಮೆಯೋ ಅಥವಾ ನಿಮ್ಮ ಅದೃಷ್ಟ ರೇಖೆ ಬದಲಾವಣೆಯೋ ಒಂದಂತೂ ಸತ್ಯ, ಆ ಸಮಸ್ಯೆಯಿಂದ ಖಂಡಿತನೇ ಹೊರಗಡೆ ಬರ್ತೀರಿ. ಯಾಕೆಂದರೆ ಪ್ರಸ್ತುತ ಈ ದಿನ ಕನ್ಯಾ ರಾಶಿಯವರಿಗೆ ಅಷ್ಟು ವಿಶೇಷವಾದ ದಿನ ಅಲ್ಲ. ಒಂದಲ್ಲ ಒಂಥರ ನೋವಲ್ಲಿರ್ತೀರಿ, ಸಮಸ್ಯೆನ ತಂದುಕೊಳ್ತೀರಿ. ತಿನ್ನುವ ಆಹಾರದಿಂದ ಮೊದಲುಕೊಂಡು ನೀವು ಮಾಡಿರ್ತಕ್ಕಂಥ ಸ್ನೇಹದವರೆಗೂ ಒಂದಲ್ಲ ಒಂದು ಕಡೆ ಸಮಸ್ಯೆಗಳಿದೆ. ಆದರೆ ಈ ಸಮಸ್ಯೆಗಳೆಲ್ಲದರಿಂದಲೂ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ ಒಂದೇ ಒಂದು ವಿಶೇಷತೆ, ನಿಮ್ಮ ಮನೆ ಸಮೀಪ, ನಿಮ್ಮ ಓಡಾಡ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲಾದರೂ ಒಂದು ಬೇವಿನ ಮರ ಇದ್ದರೆ ಆ ಬೇವಿನ ಮರಕ್ಕೆ 11 ನಮಸ್ಕಾರ ಮಾಡಿ ಒಂದು 5 ರಿಂದ 10 ನಿಮಿಷದ ಕಾಲ ಆ ಮರದ ತಲೆ ಕೂತ್ಕೊಳ್ಳಿ. ಅಲ್ಲಿ ಯಾವುದಾದ್ರು ಒಂದು ಶಕ್ತಿ ದೇವರ ಮಂತ್ರ, ಯಾರೂ ಇಲ್ಲ ನಿಮ್ಮ ತಾಯಿಯವರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆ ಮರದ ತಲೆಗೆ 10 ನಿಮಿಷ ಕೂತ್ಕೊಳ್ಳಿ. ಖಂಡಿತ ಲಾಭನ ಕಾಣ್ತೀರಿ. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ, ನಿಮ್ಮ ಕರೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ನಂದಿನಿ. ನಂದಿನಿ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕಿಂದ. ಸರಿಮಾ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ ಗಂಡನ ಬಗ್ಗೆ ಕೇಳ್ಬೇಕು ಅಂತ. ಮನೆಯವರು ಇದ್ದಾರಾ ಜೊತೆಲಿ? ಇಲ್ಲ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಆಯ್ತು. ಹಲೋ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ ತಾಯಿ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ. ಗುರುಜಿ, ನಮ್ ಗಂಡನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಮಾತಾಡ್ತಾರೆ. ನಮ್ ಗಂಡ ತುಂಬಾ ಕುಡಿತಾರೆ, ಹಿಂಸೆ ಕೊಡ್ತಾರೆ, ತುಂಬಾ ಚಟಗಳು ಕಲ್ತ್ಕೊಂಡಿದ್ದಾರೆ. ಈಗ ಆಡಿದ್ ಮಾತು ನನ್ ಗಂಟೆಗೆ ಆಡಿದ್ ಮಾತು ಬೆಳಗ್ಗೆಗಿರಲ್ಲ. ಕುಡ್ಕೊ ಬಂದು ಏನೇನೋ ಮಾತಾಡಿ ನಾನು ಏನ್ ಅಂದಿದ್ದೆ ಅನ್ನೋದೇ ನೆನ್ಪಿರಲ್ಲ ಅವ್ರಿಗೆ. ತುಂಬಾ ಹೊಡಿತಾರೆ, ಹಿಂಸೆ ಕೊಡ್ತಾರೆ, ಅನುಮಾನ ಮಾಡ್ತಾರೆ. ತುಂಬಾ ಸಿಟ್ಟು ಅಂದ್ರೆ ಸಿಟ್ಟು. ಶನಿವಾರ ಹುಟ್ಟಿರೋದಕ್ಕೆ ಎಲ್ಲೆಲ್ಲ ಹೋಗಿ ಪರಿಹಾರ ಕೇಳಿದೀನಿ, ಯಾರು ಏನು ಹೇಳ್ತಾನೆ ಇಲ್ಲ. ಶನಿವಾರ ಹುಟ್ಟಬಾರ್ದಾಯ್ತಲ್ಲಮ್ಮ, ತಪ್ಪು ಮಾಡಿಬಿಟ್ಟಿದ್ದೀರಿ. ಯಾರು ಹುಟ್ಟಿದೆ ಶನಿವಾರ? ನಮ್ ಗಂಡ. ಇದನ್ನ ನಿಮ್ಮ ಅತ್ತೆಯವ್ರನ್ನೇ ಕೇಳಬೇಕು. ಇದ್ದು ಶನಿವಾರ ಜನ್ಮ ಕೊಟ್ಬಿಟ್ರಲ್ಲ. ಕೊಟ್ಬಿಟ್ಟಿದಾರಲ್ಲ, ಈಗ ಅದಕ್ಕೆ ಪರಿಹಾರ ಕಂಡ್ಕೊಬೇಕು ಅಂತ ಎಲ್ಲಾ ಕಡೆನೂ ಕೇಳ್ತಾ ಇದೀವಿ. ಎಲ್ಲರೂ ಬರೀ ಆಶ್ವಾಸನೆ ಕೊಡ್ತಿದಾರೆ ಹೊರತು ನಮ್ ಕೆಲ್ಸಗಳು ಯಾವ್ದು ಆಗ್ತಾ ಇಲ್ಲ. ಸಿಗುತ್ತೆ ಅಂತ ಹೇಳಿ ಇದುವರೆಗೂ 3 ವರ್ಷದಿಂದ ಕೆಲ್ಸನೇ ಸಿಕ್ಕಿಲ್ಲ. ಇಲ್ಲಿ ಒಂದು ವಿಚಾರ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾ, ಯಾವ್ಯಾವ ವಾರ ಹುಟ್ಟಬಾರ್ದು ಅಂತ. ಕೆಲವರು ಇದೇ ತರ ತಪ್ಪಾಗ್ತಾ ಇದೆ. ನಿಮ್ಮ ಪ್ರಕಾರ ಯಾವ ವಾರದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಾರೆ ಹೇಳು? ನಗ್ನಗ್ತಾ ಇರ್ಬೋದು. ಶನಿವಾರ ಬಿಟ್ಟು ಬಾಕಿ ಎಲ್ಲ ವಾರ ಹುಟ್ಟಿದ್ರೆ. ಭಾನುವಾರ ರಜೆ ದಿವಸ ಅಲ್ವಮ್ಮ? ಭಾನುವಾರ ರಜಾ, ಅವತ್ತು ಹುಟ್ಟುವಂಗಿಲ್ಲ, ಅವತ್ತು ಸೂರ್ಯನ ಸಂಬಂಧಪಟ್ಬಿಡುತ್ತೆ. ಶುಕ್ರವಾರ ಲಕ್ಷ್ಮಿ, ಅವತ್ತು ಬರೀ ಹೆಣ್ಮಕ್ಳೇ ಹುಟ್ಟಬೇಕು. ಮಂಗಳವಾರ ಅಂತೂ ಅಮಂಗಳ ಅಂತಾರೆ, ಮಂಗಳವಾರ ಹುಟ್ಟೋಂಗಿಲ್ಲ.
ಆದರೂ ಸೃಷ್ಟಿಕರ್ತ ಬ್ರಹ್ಮ ಯಾಕಿಂತ ತಪ್ಪು ಮಾಡ್ತಿದ್ದಾನೆ? ಯಾಕೆ ಅಂತ ಯಾರು ಕೇಳಿದ್ರು ಶನಿವಾರ ಹುಟ್ಟಿರೋದಲ್ಲ, ಅವ್ರು ಹಿಂಗೆ ಸ್ವಲ್ಪ ಅಂತಾನೆ ಹೇಳ್ತಾರೆ. ಯಾವ ವಿದ್ಯಾವಂತನಮ್ಮ ಹೇಳಿದ ಮಾತಿದು? ಅಲ್ಲ ತಾಯಿ, ಮನುಷ್ಯನ ಹುಟ್ಟು ಸಾವುಗೊಂದು ವಾರ ಅಂತ, ಗಂಟೆ ಅಂತ, ಗಳಿಗೆ ಅಂತ, ಮುಹೂರ್ತ ಅಂತ ನಿರ್ಣಯ ಇರುತ್ತಮ್ಮ. ನೀನ್ ತಪ್ಪನ್ನು ಮಾತಾಡ್ತಾ ಇಲ್ವಾ? ಹೌದು. ಶನಿವಾರ ಆದ್ರೇನು, ಭಾನುವಾರ ಆದ್ರೇನು, ಸೋಮವಾರ ಆದ್ರೇನು, ಆತ ಇಲ್ಲಿವರೆಗೂ ಆತ ಹುಟ್ಟಿರ್ತಕ್ಕಂಥದ್ದೇ ಹೀಗೆ, ಆ ಹುಟ್ಟಿರೋದು ಸರಿ ಇಲ್ಲ ಅಂದ್ರೆ ಆ ಮನುಷ್ಯ ಇಲ್ಲಿವರೆಗೂ ಬೆಳೆದು ದೊಡ್ಡವನಾಗಿದ್ದಾನೆ, ಸಾಕಷ್ಟು ಸಾಧನೆಗಳು ಮಾಡಿದ್ದಾನೆ, ಆತನಿಗೆ ಬೇಕಾದಂಥ ಸ್ವತಂತ್ರವಾದಂಥ ಸುಖ ಸಂತೋಷಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡಿದ್ದಾನೆ, ಬೇಕಾದಷ್ಟು ನೆಮ್ಮದಿಯುತವಾಗಿದ್ದಾನೆ. ಹಾಡ್ತಾ ಹಾಡ್ತಾ ರಾಗ, ನೋಡ್ತಾ ನೋಡ್ತಾ ರೋಗ ಅನ್ನೋ ತರ ಸಂಸಾರದಲ್ಲಿ ಬೇಕಾದ್ದು ಎಲ್ಲ ನೋಡಿ ಇದು ಕೆಲವು ದುಶ್ಚಟಗಳನ್ನು ಕಳೆದು ಸಂಸಾರದಲ್ಲಿ ವಿರಸವನೋ ಅಥವಾ ಸಂಸಾರನ ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಪ್ರತಿದಿನ ಇದ್ದಿದ್ದೆ ಗುರುಜಿ ಇದು. ಕರೆಕ್ಟ್ ಅಮ್ಮ. ಇದು ಎಲ್ಲಿಂದ ಪ್ರಾರಂಭ ಆಯ್ತು? ಚೆನ್ನಾಗಿದ್ರೆ ನಾವು ಇನ್ನು 6 ದಿನ ಚೆನ್ನಾಗಿರಲ್ಲ. ಬರೀ 6 ದಿವಸ ಚೆನ್ನಾಗಿರೋ ದಿವಸ ಶನಿವಾರ ಅಡ್ಡ ಬರೋದಿಲ್ವಾ? ಹಲೋ, ಎಂತ ಗುರುಜಿ? ಈಗ 6 ದಿವಸ ನೀವು ಚೆನ್ನಾಗಿರ್ಬೇಕಾದ್ರೆ ಆಗ ಶನಿವಾರ ಹುಟ್ಟಿರೋ ದೋಷ ಬರೋದಿಲ್ವಾ? ಒಂದು ಯೋಚನೆ ಮಾಡ್ತಾಯಿ, ಯಾವ ವಾರ, ಯಾವ ಗಳಿಗೆ, ಯಾವ ಮುಹೂರ್ತದಲ್ಲಿ ಹುಟ್ಟುತ್ತಾನೆ, ಹುಟ್ಟೋ ಮುಹೂರ್ತದಿಂದ ಮನುಷ್ಯನ ಅಭಿವೃದ್ಧಿ, ಮನುಷ್ಯ ನಗುಮುಖ ಅಥವಾ ಮನುಷ್ಯನ ಇರತಕ್ಕಂಥ ಒಳ್ಳೆದು ಕೆಟ್ಟದ್ದು ಬರೋದಲ್ಲಮ್ಮ. ಆತ ತನ್ನ ಅಭ್ಯಾಸ ಕ್ರಮಗಳನ್ನ ಸಾಧ್ಯವಾದಷ್ಟು ಕೆಲವು ದುರ್ನಡತೆಗಳನ್ನ, ದುಶ್ಚಟಗಳನ್ನ ಬಿಟ್ಟು ಬದುಕಬೇಕು. ಆಗ ಏನಂತಂದ್ರೆ ಮಾತ್ರೆಗಳು, ಔಷಧಿಗಳು ಎಲ್ಲನ ಕಾಣ್ದಂಗೆಲ್ಲ ಕೂಡ್ಸಿದ್ವಿ ಗುರುಜಿ, ಅಂದ್ರೂ ಆ ಚಟಗಳಿಂದ ಹೊರಗ್ ಬರ್ತಾನೆ ಇಲ್ಲ ಅವರು. ಅದಕ್ಕೆ ಅಮ್ಮ ಹೇಳ್ತಾ ಇರೋದು, ಕಲ್ತು ವಿದ್ಯೆ ಬಿಡಿ ಅಂದ್ರೆ ಬಿಟ್ಟು ಮಣ್ಣು ಹಾಕೊಳ್ಳ ಅನ್ನೋ ತರ ಅವ್ರು ಕೆಲವು ವಿದ್ಯೆಗಳನ್ನು ಕಲ್ತು ಬಿಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಅರಿವು ಮೂಡಿಸ್ಬೇಕು, ಅವರಿಗೆ ಅರಿವು ಮೂಡಿಸ್ಬೇಕೇ ವಿನಃ ನೀವು ಶನಿವಾರ ಹುಟ್ಟಿದ್ರಿಂದ ಇವ್ರ ಹಣೆ ಬರ ಇಷ್ಟೇ ಅಂತ ಅವ್ರನ್ನ ಮೂಲೆಗೆ ತಳ್ಳೋದು ಅಥವಾ ಅವ್ರ ಬಗ್ಗೆ ನೀವು ಈ ತರ ಆಲೋಚನೆ ಮಾಡಿ ಕೇಳೋಂಥದ್ದಾದ್ರೆ ಖಂಡಿತ ಅದು ಅಸಮಾಧಾನ, ಅದಕ್ಕೆ ಪರಿಹಾರನೇ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ನೀವು ಕೇಳೋ 4-5 ಪ್ರಶ್ನೆಗಳಿಗೆ ಉತ್ತರ, ಅಯ್ಯೋ ಅವ್ರು ಶನಿವಾರ ಹುಟ್ಟಿದ್ದಾರೆ, ಅವ್ರ ಹಣೆ ಬರನೇ ಇಷ್ಟು ಅಂದ್ಬಿಡ್ತಾರೆ. ಆದ್ರೆ ಒಂದು ವಿಚಾರ, ಇದು ನಗುವಂತಹ ಮಾತಾಗುತ್ತೆ ವಿನಃ ಇದರಲ್ಲಿ ಸ್ಪಷ್ಟೀಕರಿಸಿ ಇದಕ್ಕೆ ಸರಿಯಾದಂತ ಸೂಕ್ತವಾದ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ. ಇದಕ್ಕೆ ಪರಿಹಾರ ಖಂಡಿತ ನಾನು ತಿಳಿಸ್ತೀನಿ ಕೇಳಮ್ಮ. ಸಿಗ್ತಾ ಇಲ್ಲ ಏನೊಂದು ಅದಕ್ಕೆ. ಕೆಲಸ ಯಾರಿಗ್ ಬೇಕು, ನಿನಗ ಮನೆಯವ್ರಿಗ? ಮನೆಯವರಿಗೆ ಗುರುಜಿ. ಮನೆಯವರಿಗೆ ಕೆಲಸ ಬೇಕು ಅಂದ್ರೆ ಆತ ಇರ್ತಕ್ಕಂಥ ರೀತಿ ನೀತಿ ಸರಿ ಹೋಗ್ಬೇಕಲ್ವಮ್ಮ. ಈಗ ನೋಡಿ, ನೀನೇ ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ದಿನ ಬೆಳಗಾರ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಸಮಬಾಳ್ವೆ ನೀವು ನೋಡ್ತಾ ಇದೀಯಾ ಅಲ್ವಮ್ಮ. ಆತ ತರ್ತಕ್ಕಂಥದ್ರಲ್ಲಿ ಇವತ್ತು ಸಡನ್ ಆಗಿ ಒಂದು 5,000 ತಗೊಂಬಂದ್ರೆ ಒಂದು ಸಣ್ಣ ಮೂಗ್ನತ್ತು ಕೊಡಿಸ್ರಿ ಅಂದ್ರೆ ಕರ್ಕೊಂಡು ಮೂಗ್ನತ್ತು ಕೊಡಿಸ್ಕೊಂಬಂದ ತಕ್ಷಣ ಬಹಳ ಖುಷಿ ಆಗ್ತೀಯ. ಅಥವಾ ನೀನು ಕೇಳಿದ ತಕ್ಷಣ ಒಂದು ಒಳ್ಳೆ ಸೀರೆ ತೆಗೆದುಕೊಟ್ಟ ತಕ್ಷಣ ನೀನು ಹ್ಯಾಪಿ ಆಗ್ತೀಯ. ಅಥವಾ ನಿನಗೆ ಏನು ಬೇಡ, 2 ಮೊಳ ಮಲ್ಲಿಗೆ ಮುಗ್ಗು ತಂದು ಕೊಟ್ಟು ನೀನು ಚೆನ್ನಾಗಿರ್ಬೇಕು ಅಂತ ನಿನ್ನ ಮುಂದೆ 2 ಪ್ರೀತಿಯ ಒಳ್ಳೆ ಮಾತಾಡ್ಬಿಟ್ರೆ ಅಂತಹ ಒಂದು ಗಂಡ ಇನ್ನು ಬೇರೆ ಯಾರಿಗೂ ಸಿಕ್ಕೇ ಇಲ್ವೇನೋ, ನನ್ನ ಅದೃಷ್ಟ ಇಷ್ಟೊಂದು ಒಳ್ಳೆ ಗಂಡ ಅಂತ ಹೇಳ್ತೀಯ ಅಲ್ವ ತಾಯಿ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಕುಡಿತನ ಆತ ಕುಡ್ಕೊಂಬಂದು ತನ್ನ ರೌದ್ರ ನರ್ತನವನ್ನ ಮನೇಲಿ ಒಂದ್ಸತಿ ಆವಾಜ್ ಹಾಕಿ ಜೋರ ಯಾವುದೋ ಒಂದು ಮನೆಗಿರ್ತಕ್ಕಂಥ ಗಾಜೋ ಕನ್ನಡಿನೋ ಅಥವಾ ಕೈಲಿರ್ತಕ್ಕಂಥ ಬಾಟ್ಲು ಯಾವುದೋ ಹೊಡೆದು ಚೂರ್ ಮಾಡ್ದ ಅಂದ್ರೆ ಎಂತ ಪ್ರಾರಬ್ಧಕರವನಪ್ಪ, ಯಾವ ಶನಿನಪ್ಪ ಮನೆಗೆ ಒಕ್ಕರಿಸ್ಬಿಟ್ಟ ಅಂತ ಹೇಳ್ತೀಯ. ಅದೇ ಗುರುಜಿ, ನೀವು ಹೇಳ್ದಂಗೆ ಅವೆಲ್ಲ ಹೊಡೆದಿದ್ದಾರೆ. ಫ್ರಿಡ್ಜ್ ಹೊಡೆದಿದ್ದಾರೆ, ಟಿವಿಗಳು ಹೊಡೆದಿದ್ದಾರೆ, ಕನ್ನಡಿ ಹೊಡೆದಿದ್ದಾರೆ, ಎಲ್ಲ ಹೊಡಿತಾರೆ. ಸಿಟ್ಟು ಬಂದ್ರೆ ಏನು ಉಳಿಸ್ತಾ ಎಲ್ಲ ಹಾಳು ಮಾಡ್ತಾರೆ. ಆ ಸಮಯದಲ್ಲಿ ಅವ್ರೊಳಗೆ ಇನ್ನೊಬ್ಬ ಇರ್ತಾನಲ್ಲ. ಎಂತದ್ದು ಗುರುಜಿ? ಈಗ ವ್ಯಕ್ತಿ ನಿನ್ನ ಗಂಡನಾಗಿ ನಿನ್ನ ಮನೆಯಲ್ಲಿ ಬಂದ್ರೆ ನಿನ್ನನ್ನು ಪ್ರೀತಿಸ್ತಾನೆ. ಗಂಡನ ಜೊತೆ ಗಂಡನ ಹೊಟ್ಟೆಯೊಳಗೆ ಇನ್ನೊಂದು ಮೊದ್ದನ್ನು ಹಾಕೊಂಬಂದಾಗ ತನ್ನ ಮನುಷ್ಯ ತಾನು ಏನ್ ಮಾಡ್ತಿದ್ದೀನಿ ಅಂತಕ್ಕಂಥ ಅರಿವಿಲ್ದಂಗೆ ಹೋಗ್ಬಿಟ್ಟಿರ್ತಾನೆ. ಆಗ ನೀನ್ ಸುಂದರವಾದಂತಹ ಬದುಕು ಹಾಳಾಗತ್ತೆ. ನಿನ್ನ ಮನೆ ಪರಿಸರದ ಆತನೇ ಬೆವರು ತೆಗೆದು ಕಷ್ಟಪಟ್ಟು ತಂದಿರ್ತಕ್ಕಂಥ ಒಡವೆಗಳ ಬಗ್ಗೆನು, ಟಿವಿ ಫ್ರಿಡ್ಜ್ ಏನಿದೆಯೋ ಮನೆಗೆ ಎಲ್ಲವನ್ನೂ ಸಹಿತ ಹೊಡೆದು ಚೂರು ಮಾಡಿದ್ರು ಸಹಿತ ಆ ಮದ ಇರುತ್ತಲ್ಲಮ್ಮ, ನಾನು ನಂದು ಅಂತಕ್ಕಂಥ ಅಹಂ ಇರುತ್ತಲ್ಲ, ಒಳಗಡೆ ಇಷ್ಟು ಹೋಗುವಂತ ಇಷ್ಟು ವಿಷಯದ ಮೊದ್ದು ಅವನಷ್ಟು ಆಟ ಆಡಿಸ್ತಾ ಇರುತ್ತೆ. ನಿನ್ನ ಬುದ್ಧಿವಂತಿಕೆ ಯಾರತ್ರೂ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ಅಂತ ಅನ್ನೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಿನ್ನ ಗಂಡನ ಮನಸ್ಥಿತಿಯಲ್ಲಿ ಅವನ್ನ ಸಾಧ್ಯವಾದಷ್ಟು ನಿನ್ನ ಹಂತಕ್ಕೆ ಹೇಳ್ಕೊಳ್ಬೇಕು. ಎರಡನೇದು, ಈ ಕುಡಿತದ ಚಟದಿಂದ ಆತನ ಆಚೆ ತರಬೇಕಾದ್ರೆ ಆತನ ಮನಸ್ಥಿತಿನ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದರ ಅರಿವನ್ನು ಮೂಡಿಸ್ಕೋಬೇಕು. ಆಗ ಮಾತ್ರನೇ ನಿನ್ನ ಸಂಸಾರ ಸರಿ ಹೋಗುವಂಥದ್ದು. ಅದು ಬಿಟ್ಟು ಶನಿವಾರ ಹುಟ್ಟುಬಿಟ್ಟಿದ್ದಾರೆ, ಶನಿವಾರ ಹುಟ್ಟಲೇಬಾರ್ದಾಗಿತ್ತು ಅಂದ್ರೆ ಶನಿವಾರ ಹುಟ್ಟಿರ್ತಕ್ಕಂಥ ಮಹಾನ್ ಪುಣ್ಯಾತ್ಮರು ಎಷ್ಟೋ ಜನ ಇದ್ದಾರೆ. ಶನೇಶ್ಚರ, ಇವತ್ತಿನ ದಿವಸ ಶನೇಶ್ಚರಂದಾಗ್ಲಿ ಲಕ್ಷ್ಮೀ ವೆಂಕಟೇಶ್ವರ ಗೊತ್ತಮ್ಮ ನನಗೆ, ಶ್ರೀನಿವಾಸ ಗೊತ್ತಾ? ಶ್ರೀನಿವಾಸನ ಹುಟ್ಟಿದ ದಿವಸ ಶನಿವಾರ ಅಂತ ಹೇಳ್ತಾರೆ. ಆತ ಚೆನ್ನಾಗಿ ಸಂಸಾರ ನಡೆಸ್ತಿದ್ದಾನೆ, ನಮ್ಮನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಅದರಿಂದ ಇದು ವಾರದಲ್ಲಿ ಬರ್ತಕ್ಕಂಥ ದೋಷ ಅಲ್ಲ. ನಂದಿನಿ ಅವರೇ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ? ಇದೀವಿ ಗುರುಜಿ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ. ಗುರುಜಿ, ಇದು ಈ ಕುಡಿತದ ಚಟ ಅನ್ನುವಂಥದ್ದು ಅಥವಾ ಕುಡಿತದ ಚಟಕ್ಕೆ ದಾಸರಾಗಿರುವಂಥವ್ರು ಕೇವಲ ನಂದಿನಿ ಅವರ ಯಜಮಾನರು ಮಾತ್ರ ಅಲ್ಲ, ನಮ್ಮಗಳ ಮಧ್ಯೆ ಸಾಕಷ್ಟು ಜನ ಸಿಗ್ತಾರೆ. ಅವರೆಲ್ಲರಿಗೂ ಅನ್ವಯ ಆಗುವಂತ ಒಂದು ಸಾಮಾನ್ಯವಾದಂಥ ಪರಿಹಾರವನ್ನ ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ.
ಈ ಕುಡಿತದ ಚಟ ಅಂತ ಇದೆಯಲ್ಲಮ್ಮ, ಕುಡಿಯುವಂತಹ ಅಭ್ಯಾಸ ಕ್ರಮ ಇರ್ತಕ್ಕಂಥವ್ರಿಗೆ ಸಂಜೆ ಆಗ್ತಾ ಆಗ್ತಾ ಅಂಗಡಿ ಕಡೆ ಅವ್ರ ಮನಸ್ಸು ಎಳೆಯುತ್ತೆ. ಆ ಸಂಜೆ ಅಂಗಡಿ ಕಡೆ ಹೋಗುವಂಥ ಮನಸ್ಥಿತಿನ ಸಾಧ್ಯವಾದಷ್ಟು ಅವ್ರನ್ನ ಆ ಕಡೆ ಹೋಗಿದ್ದಂಗೆ ತಡೆಯುವಂಥ ಮನಸ್ಥಿತಿನ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ನೀವು ಮಾಡಬೇಕು. ಪ್ರತಿನಿತ್ಯ ಅಯ್ಯೋ ಬೆಳಗ್ಗೆದ್ದು ಸಂಜೆವರೆಗೂ ನಮ್ಮ ದುಡಿಮೆ, ನಮ್ಮ ಕಷ್ಟಾರ್ಜಿತ, ಮನೇಲಿರ್ತಕ್ಕಂಥ ಪಾತ್ರೆ ಪಡಕ ಅದು ಇದು ತೊಳೆದು ಬಟ್ಟೆ ಹೋಗೋದು ಇದರಲ್ಲೇ ಸುಸ್ತಾಗಿದ್ದೀವಿ, ಸಂಜೆ ಇದ್ಯಾವ ಪ್ರಾರಬ್ಧ ಕರ್ಮ ಅಂದ್ಕೊಂಡ್ರೆ ರಾತ್ರಿ ಆ ಕರ್ಮ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಥಿತಿ ಸಂಜೆ ಮನೆಗೆ ಬಂದಾಗ ಅವ್ರನ್ನ ನೋಡ್ಕೊಳ್ಳುವಂತಹ ರೀತಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ತಂದುಕೊಳ್ಬೇಕು. ನಿಮ್ಮ ಮನಸ್ಥಿತಿ ನೋಡಮ್ಮ, ಮಗು ತುಂಬ ಹಠ ಮಾಡ್ತಾ ಇದೆ ಅಂತೇಳಿ ನಾವು ಮಾರ್ಕೆಟಿಗೆ ಕರ್ಕೊಂಡೋದಾಗ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಕೊಟ್ಟು ಕರ್ಕೊಂಬರ್ತೀವಿ. ಆ ಕೊಡಬೇಕಾದ್ರೆ ಕೊಡಿಸು, ಅದು ಕೇಳುವಂಥದ್ದನ್ನು ಅದಕ್ಕೆ ತತ್ಸಮಾನವಾದಂಥ ಬೇರೆ ಒಂದು ವಿಧಾನ ತೋರಿಸಿದಾಗ ಖಂಡಿತ ಅದು ಆ ಹಠವನ್ನು ಬಿಡುವಂಥ ಸಾಂದ್ರತೆ ಸಾಕಷ್ಟು ಮಕ್ಕಳ ಪರಿವರ್ತನೆ ಇದೆ. ಎಲ್ಲರಲ್ಲೂ ಅದು ಇಲ್ದಿದ್ರು ಎಲ್ಲೋ ಸ್ವಲ್ಪ ಜನದಲ್ಲಂತೂ ಖಂಡಿತ ಅದು ಸಿಕ್ಕೇ ಸಿಗುತ್ತೆ. ಹಾಗೆ ಇಲ್ಲೊಂದು ಕಡೆ ಪರಿವರ್ತನೆ ಆಗಬೇಕು. ಜೊತೆಗೆ ಇದಕ್ಕೆ ಯಾವುದೇ ಮಾಟ ಮಂತ್ರ ಅಲ್ಲ, ಅಥವಾ ಯಾವುದೋ ತಂತ್ರ ಭಾಗ ಅಲ್ಲ, ಅಥವಾ ಯಾವುದೋ ಯಂತ್ರ ಮಾಡಿ ಸೊಂಟಕ್ಕೆ ಯಂತ್ರ ಕಟ್ಟಿಬಿಟ್ರೆ ಅಥವಾ ಕುತ್ತಿಗೆಗೆ ಯಂತ್ರ ಕಟ್ಟಿದ್ರೆ ಅವರು ಕುಡಿಯೋ ಚಟ ಬಿಡ್ತಾರೆ ಅಂದರೆ ಬಿಡುವಂಥವ್ರಲ್ಲ. ಯಾಕೆಂದರೆ ಪ್ರತಿನಿತ್ಯ ಆಹಾರ ಪದ್ಧತಿಗಳು ಹೇಗೋ ಅದೇ ಥರ ಕುಡಿತದ ಚಟವನ್ನು ಇಟ್ಕೊಂಡಿರ್ತಾರೆ. ಆ ಕುಡಿತದಲ್ಲಿ ಸಿಗ್ತಕ್ಕಂಥ ಅಮಲಿಗೆ ಅಲ್ಲಿರ್ತಕ್ಕಂಥ ಆ ಮದ ಹತ್ತೋತ್ತಲ್ಲ, ಅದಕ್ಕೆ ಅವರು ಅಪೇಕ್ಷೆ ಆಗಿ ಅಲ್ಲಿ ಅವರು ಓಡಾಡ್ತಿರ್ತಾರೆ. ಇದನ್ನು ತಪ್ಪಿಸುವಂತಹ ಮಾರ್ಗ ನೀನು ಕಂಡುಕೊಳ್ಬೇಕು. ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗೆ ಸಾಕಷ್ಟು ವನಸಿರಿಗಳು, ಕೆಲವು ಬೇರೆ ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ಸ್ ಬಂದಿದೆ. ಇಂಥದರ ಸಹಾಯ ತೆಗೆದುಕೋಬೇಕು. ಸ್ವಲ್ಪ ನೀವು ತಗೊಂಡು ಸಾಧ್ಯವಾದಷ್ಟು ನಿನ್ನ ಜೀವನವನ್ನು ಸರಿಪಡಿಸ್ಕೊ. ಇದು ಬಿಟ್ಟು ಯಾವುದೇ ಮಾಟ ಮಂತ್ರಕ್ಕಾಗಲಿ ಅಥವಾ ಯಂತ್ರ ಚಕ್ರಕ್ಕಾಗಲಿ ಯಾರೋ ದೇವ್ರ ಮೈಮೇಲೆ ಬರ್ತಾರೆ ಅಂತ ಹೇಳಿ ಆ ಮೈಮೇಲೆ ಬರ್ತಕ್ಕಂಥ ದೇವ್ರ ಹತ್ರ ಹೋಗಿ ನನ್ನ ಗಂಡ ಕುಡಿತಾನೆ, ಶನಿವಾರ ಹುಟ್ಟಿದ್ದಾನೆ ಅಂದರೆ ಅಯ್ಯೋ ಶನಿವಾರ ಹುಟ್ಟಬಾರ್ದಾಗಿತ್ತು ಅಂದ್ಬಿಟ್ರೆ ನಾನು ಹೇಳಿದ್ನಲ್ಲ ನಿಂಗಾಗಲೇ ಶನಿವಾರ ಹುಟ್ಟಬಾರ್ದಾಗಿತ್ತು ಅಂತ, ಇಂತಹ ಮಾತು ನಂಬಕ್ಕೆ ಹೋಗಬೇಡ ತಾಯಿ. ಯಾವುದೂ ದೋಷ ಅಲ್ಲ. ಖಂಡಿತ ನಿನ್ನ ಸ್ವರತರಂಗದಲ್ಲಿ ನಿನ್ನ ಸಂಸಾರ ಚೆನ್ನಾಗಿ ಇಟ್ಕೊಳ್ಬೋದಾದರೆ ನಿನ್ನ ಪ್ರಾರಂಭ ದಿನಗಳನ್ನು ನೆನೆಸ್ಕೊ. ಮದುವೆ ಆಗಿ ಬಂದು ಹೊಸದರಲ್ಲಿ ನೀನು ಹೇಗಿದ್ದೆ, ಆಗ ನಿನ್ನ ಸಂಸಾರ ಹೇಗಿತ್ತು, ಆಗಿದ್ದಾಗ ನೀವು ಹೇಗಿದ್ರಿ, ಅದನ್ನು ಈಗ ಪುನಃ ನೀವು ಮುಂದುವರಿಸಬೇಕು. ಆಗ ನಿನ್ನ ಸಂಸಾರ ಸರಿ ಹೋಗುತ್ತೆ. ಏನಾಗುತ್ತೆ, ಅಯ್ಯೋ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ಬಿಡಪ್ಪ, ನಾವೇನು ನಗ್ತಾ ಮಾತಾಡೋದು, ಅಥವಾ ಮನೆಗೆ ಬಂದ ತಕ್ಷಣ ಅವ್ರು ನಾನೇನು ಆ ಥರ ಟ್ರೀಟ್ ಮಾಡೋದು, ಇದನ್ನು ನೀವು ತಂದುಕೊಳ್ಬಾರ್ದು. ಮದುವೆ ಆಗಿ ಇಷ್ಟು ದಿವಸ ಆಯ್ತಲ್ಲ ಅಂತ ಗಂಡ ಹೆಂಡತಿನ ದೂರ ಮಾಡ್ತಕ್ಕಂಥದ್ದು, ಅಥವಾ ಹೆಂಡತಿ ಗಂಡನ ದೂರ ಮಾಡ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಮಾತಿನ ರೀತಿಯಲ್ಲಿ ಆತ ಕೆಟ್ಟವನು ನಿಜ. ನೋಡಮ್ಮ, ಇಲ್ಲಿ ಇನ್ನೊಂದು ವಿಚಾರ ಸ್ಪಷ್ಟೀಕರಿಸ್ತಿದ್ದೇನೆ, ಇದು ಎಲ್ಲರಿಗೂ ಅನ್ವಯಿಸುವಂಥ ವಿಚಾರ. ಗಂಡ ಕೆಟ್ಟವನು ನಿಜ, ಗಂಡ ಕುಡಿತಾನೆ ನಿಜ, ಅವನು ಕುಡಿದು ಮನೆಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾನೆ ನಿಜ. ಹಾಗಂತ ಅವನ್ನ ನೀವು ನಿರ್ಲಕ್ಷ್ಯತನವಾಗಿ ನೋಡ್ತಾ ಅವನ ಥರ ನಿಕೃಷ್ಟವಾಗಿ ನೀವು ನೋಡೋಕೆ ಶುರು ಮಾಡಿದ್ರೆ ಇನ್ನಷ್ಟು ಜಾಸ್ತಿ ಮಾಡ್ತಾನೆ. ಅಂಥವನ್ನ ಮನಪರಿವರ್ತನೆ ಮಾಡಬೇಕಾದ್ರೆ ನಿಮ್ಮೊಳಗೆ ಆತ ಏನು ಮಾಡಿಲ್ಲ ಅನ್ನೋ ಥರದಲ್ಲಿ ಅವನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಿಧಾನಕ್ಕೆ ಸಮಾಧಾನದಿಂದ ನಿಮ್ಮ ಹಳೆ ದಿನಗಳನ್ನು, ಮದುವೆ ಆಗಿ ಬಂದು ಹೊಸದರಲ್ಲಿ ನೀವು ಹೇಗೆ ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡಿರ್ತಾನೋ ಆ ಪ್ರಕಾರ ಆ ಕಷ್ಟದ ದಿನ, ಆ ಒಂದು ಸುಖದ ದಿನಗಳನ್ನು ಇವತ್ತಿನ ಸಹ ನಿನ್ನ ಕಷ್ಟ ಇದ್ದಾಗ ಆ ದಿನಗಳನ್ನು ಜ್ಞಾಪಿಸ್ಕೊಂಡು ಅದನ್ನು ನೀನು ಉಪಯೋಗಿಸ್ಕೊಂಡ್ರೆ ಖಂಡಿತ ನಿನ್ನ ಸಂಸಾರ ಸರಿ ಹೋಗುತ್ತೆ. ಇದೇ ರಹಸ್ಯ. ಒಳ್ಳೆಯದಾಗಲಿ. ರಾಶಿಫಲವನ್ನ ಗುರೂಜಿ ಈಗ ಮುಂದುವರಿಸ್ತಾರೆ. ಗುರೂಜಿ, ತುಲಾ ರಾಶಿಯಿಂದ ಹೇಳಬೇಕಾಗಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತು ಲಾಭ ನಷ್ಟ ಎರಡೂ ಸರಿಸಮ ಪ್ರಮಾಣ. 10 ರೂಪಾಯಿ ಸಂಪಾದನೆ ಮಾಡ್ತೀರಿ, 10 ರೂಪಾಯಿ ಖರ್ಚಿನ ದಾರಿ ಹುಡುಕ್ತೀರಿ. ಹಾಗೆ ಮನೇಲಿರ್ತಕ್ಕಂಥವ್ರ ಮೇಲೆ ಕೂಗಾಟ, ಚೀರಾಟ, ಮತ್ತು ಯಾರೊಬ್ಬರು ಸಮಾಧಾನವಾಗಿ ಮಾತಾಡಿದ್ರು ನಿಮ್ಮ ಮುಖದಲ್ಲಿ ಸಮಾಧಾನ ಇರೋದಿಲ್ಲ, ಸಂತೃಪ್ತಿ ಇರೋದಿಲ್ಲ. ಮತ್ತು ಏನೇ ಆದರೂ ಸಹಿತ ಎಲ್ಲದರ ಮೇಲೂ ಒಂದು ಥರ ಬೇರೆ ಥರನೇ ಆಲೋಚನೆ ಮಾಡ್ತಾ ಇರ್ತೀರಿ. ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರ ರೆಡಿಯಾಗಿದ್ದರೂ ಸಹಿತ ಟಿಫನ್ ರೆಡಿಯಾಗಿದ್ರು ಟಿಫನ್ ಮಾಡ್ದಿರೋ ಆಚೆಗೆ ಹೋಗೋರು ಸಾಕಷ್ಟು ಜನ. ಹಾಗೆ ದುಡುಕಿ ತೀರ್ಮಾನ ಮಾಡಿ ಅಯ್ಯೋ ತಪ್ಪಾಯ್ತಲ್ಲ, ನಾನು ಮಾತಾಡಬಾರ್ದಾಗಿತ್ತರ ಅಂತ ಪಶ್ಚಾತ್ತಾಪ ಪಡೋರು ಸಾಕಷ್ಟು ಜನ. ಒಟ್ಟಾರೆ ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆ ಬೇಕು. ಯಾಕೆಂದರೆ ದುಡುಕಿ ಮಾತಾಡಿಬಿಟ್ರೆ ಪುನಃ ಅದು ಸರಿ ಹೋಗೋದಿಲ್ಲ. ಹಾಗೆ ನಾವು ಕೋಪದಲ್ಲಿ ಆಡತಕ್ಕಂಥ ಮಾತಿಗೆ ಅರ್ಥ ಇರೋದಿಲ್ಲ. ಆದರೆ ಕೋಪದಲ್ಲಿ ಆಡಿರೋ ಮಾತು ಮಾತ್ರ ನಿಂತ್ಕೊಳ್ಳುತ್ತೆ. ಅದನ್ನು ನೀವು ಸರಿಪಡಿಸ್ಕೊಂಡ್ರು ಸಹಿತ ಅದು ಸರಿ ಹೋಗದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಜೋಪಾನ ಇರಲಿ. ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಆದರೂ ಇವತ್ತಿನ ದಿವಸ ನಿಮ್ಮ ಪ್ರತಿನಿತ್ಯದ ಕೆಲಸಗಳ ಜೊತೆಗೆ ಇನ್ನೊಂದು ಕೆಲಸವನ್ನು ಹೆಚ್ಚಾಗಿ ನೀವು ಸೇರಿಸ್ಕೋಬೇಕು. ಯಾವುದಾ ಕೆಲಸ? ಇವತ್ತು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜ ಅಂದರೆ ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಒಂದು 10 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಆನಂದ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ ಅನುರಾಧ ನಕ್ಷತ್ರ ಇವತ್ತು ಮಹಾ ನಕ್ಷತ್ರ ಇದೆ. ಹಾಗೆ ವೃಶ್ಚಿಕ ರಾಶಿಯವರ ಅದೃಷ್ಟವೂ ಸಾಕಷ್ಟು ಬದಲಾವಣೆ ಇದೆ. ನೆಮ್ಮದಿಯುತವಾಗಿ ಸಂತೋಷವಾಗಿ ಯಾವುದೇ ಕೆಲಸವನ್ನಾದರೂ, ಎಂಥ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷತೆ, ಆ ವಿಶೇಷವಾದ ಗುಣ ನಿಮ್ಮದು. ಹಾಗೆ ಗುರು ಮತ್ತು ಶುಕ್ರರ ಯೋಗವೂ ಚೆನ್ನಾಗಿದೆ.
ಆರ್ಥಿಕ ಪರಿಸ್ಥಿತಿಯಲ್ಲೂ ಅಭಿವೃದ್ಧಿ, ಮನಸ್ಸಿಗೂ ಶಾಂತಿ, ನೆಮ್ಮದಿ. ಏನೋ ಒಂದು ವಿಚಾರದಲ್ಲಿ ಸಾಧನೆ ಮಾಡಿದ್ದೀನೇನೋ, ಅಥವಾ ಯಾವುದೋ ಒಂದು ವಿಚಾರ ನನಗೆ ಅತೀತವಾದಂಥ ಒಂದು ಶಕ್ತಿ ನನಗಿದೆಯೇನೋ, ಅಥವಾ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನಾನು ಚೆನ್ನಾಗಿರ್ಬೋದು, ಚೆನ್ನಾಗಿರ್ಲಿಕ್ಕೆ ಬೇಕಾದಷ್ಟು ದಾರಿ ಇದೆ. ಹೀಗೆ 10 ಹಲವಾರು ಹೊಸತನವಾಗಿ ಹೊಸದಾಗಿ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇವತ್ತು ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಮನೆಯಲ್ಲಿ ಗಂಧದ ಚಕ್ಕೆ ಇದ್ದರೆ ಶ್ರೀಗಂಧವನ್ನು ತೆಗೆದು ಆ ದೇವರಿಗೆ ಪೂಜೆ ಆಗಿರ್ತಕ್ಕಂಥ ಪ್ರಸಾದದ ರೂಪದಲ್ಲಿರ್ತಕ್ಕಂಥ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಒಳ್ಳೆಯ ಯಶಸ್ಸಿನ ಫಲ ನಿಮಗೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ರೀತಿ ನೀತಿ ಸಾಧ್ಯವಾದಷ್ಟು ಸಾಕಷ್ಟು ಬದಲಾವಣೆಗಳಿದೆ. ಕಾರಣ, ಯಾರನ್ನೂ ನಂಬದಿರ, ಯಾವ ಕೆಲಸವನ್ನು ಸಹಿತ ಮತ್ತೊಬ್ಬರು ಮಾಡಿರ್ತಕ್ಕಂಥ ಕೆಲಸ ಸಮಂಜಸವಾಗಿಲ್ದಿರ, ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸಹಿತ ಸಾಕಷ್ಟು ಜನ ಯಾರೋ ಒಬ್ಬರು ಪಕ್ಕದಲ್ಲಿರ್ತಕ್ಕಂಥವ್ರು ಒಂದು ಲೋಟನೋ ಪಾತ್ರೆನೋ ತೊಳ್ಕೊಟ್ರೆ ಇನ್ನೊಂದ್ಸತಿ ನೀರು ಹಾಕಿ ತೊಳ್ಕೊಳ್ಳೋಂಥ ಗುಣ. ಹಾಗೆ ಲಕ್ಷಣವಾಗಿ ಅವರು ತಟ್ಟೆ ಹಾಕಿರ್ತಾರೆ, ಬೇಕಾದ ಪದಾರ್ಥ ಬಡಿಸ್ಲಿಕ್ಕಾಗಿ ತಟ್ಟೆ ಹಾಕಿದ್ರೆ ತಟ್ಟೆಯಲ್ಲಿ ಪುನಃ ನೀರು ಹಾಕಿ ಆ ತಟ್ಟೆ ಇನ್ನೊಂದ್ಸತಿ ಶುದ್ಧಿ ಮಾಡ್ಕೊಳ್ಳೋಂಥ ಗುಣ. ಒಟ್ಟಾರೆ ಹೇಳಬೇಕಾದ್ರೆ ಒಂದು ಕಡೆಯಿಂದ ಒಳ್ಳೆಯದೇ ಇದು. ಆದರೂ ಇವತ್ತು ಇಂತಹ ಗುಣ ಸಾಕಷ್ಟು, ಅಂದರೆ ಸೆಲ್ಫ್ ಆಗಿ ತನಗೆ ತಾನು ಆಲೋಚನೆ ಮಾಡಿ ಏನೋ ಒಂದು ಸಹಿತ ಎಲ್ಲವನ್ನೂ ಸಹಿತ ಶುದ್ಧಿನೋ, ಅಥವಾ ಎಲ್ಲ ಕೆಲಸಗಳು ಹೀಗೆ ಇರಬೇಕೇನೋ, ಅಥವಾ ನಾನು ಪ್ರತಿ ದಿವಸ ನನ್ನ ಬದುಕು ಹೀಗೆ ಇದೆಯೇನೋ, ಹಾಗೆ ಹೊಸತರವಾಗಿ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಧನುರಾಶಿಯವರಿಗೆ. ಧನುರಾಶಿಯವರು ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತೀರಿ. ಸಾಕಷ್ಟು ದಿನಗಳಿಂದ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಿಮಗೆ ಇವತ್ತಿನ ದಿವಸ ಖಂಡಿತ ಹೇಳ್ತೀನಿ, ಒಳ್ಳೆ ಉದ್ಯೋಗ, ಒಳ್ಳೆ ಯಶಸ್ಸು ಮತ್ತು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿ ಅಭಿವೃದ್ಧಿನ ತಂದುಕೊಳ್ಳುವಂಥ ಒಂದು ವಿಶೇಷವಾದಂಥ ಗುಣ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೋದು, ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಬೋದು. ಒಳ್ಳೆಯದಾಗಲಿ. ಬಹಳ ಒಳ್ಳೆಯ ದಿನ. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆಯ ಯಶಸ್ಸನ್ನು ಪಡೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಇವತ್ತು ಲಾಭ ನಷ್ಟ ಎರಡೂ ಸರಿಸಮ ಪ್ರಮಾಣವಾಗಿದೆ. ಲಾಭ ಅಂದರೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡಕ್ಕೆ ಹೊರಡ್ತೀರಿ, ಸ್ವಲ್ಪ ಮಾತ್ರ ಪ್ರಯತ್ನ ಪಟ್ಟರೆ ಸಾಕು, ಅದರಿಂದ ಸಾಕಷ್ಟು ಪ್ರಾಫಿಟ್ ಇದೆ. ಇನ್ನು ನಷ್ಟ ಅಂದರೆ ನೀವು ಅಂದುಕೊಂಡಿದ್ದನ್ನು ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ತಿರುಗಿ ನಾಳೆ ಮಾಡೋಣ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಅದು ನಷ್ಟವಾಗಿಬಿಡುತ್ತೆ. ಏನು ಮಾಡಬೇಕೋ ಆಯಾ ಕಾಲಗಳಲ್ಲೇ ಅದು ಮಾಡಬೇಕು, ಏನು ನಡೆಸಬೇಕೋ ಆಯಾ ಕಾಲಗಳಲ್ಲೇ ಆ ತೀರ್ಮಾನ ತೆಗೆದುಕೋಬೇಕು. ಆದರೂ ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದನ್ನು ಹೆಚ್ಚಿನಾದ ರೀತಿಯ ಲಾಭ ತಂದುಕೊಳ್ಬೇಕಾದ್ರೆ, ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ನೋಡಬೇಕಾದ್ರೆ ದುರ್ಗಾನ ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭನ ಕಾಣ್ತೀರಿ, ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಪ್ಪದಿರ ಶನೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಕಪ್ಪು ಬಣ್ಣದ ನಾಯಿಗೆ ಏನಾರು ಒಂದಿಷ್ಟು ತಿನ್ನಲಿಕ್ಕೆ ಒಂಚೂರು ಪದಾರ್ಥ ಹಾಕಿ, ಅಥವಾ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಯಾರಿಗಾದರೂ ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನವನ್ನು ಮಾಡಿ. ಅನ್ನದಾನ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ. ಜೊತೆಗೆ ಇವತ್ತು ಯಾವುದೇ ಒಂದು ಕೈಂಕರ್ಯ, ಯಾವುದೇ ಕೆಲಸ ಕಾರ್ಯದ ಬಗ್ಗೆ ನಿಮ್ಮ ಚಿಂತನೆ ಇದ್ರೂ ಸಹಿತ ಅದನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳದಿರತಕ್ಕಂಥದ್ದು. ಮಧ್ಯಾಹ್ನ 1 ರಿಂದ 4 ಗಂಟೆವರೆಗೂ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ನಿರ್ಣಯ ಆದರೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗುತ್ತೆ, ಲಾಸಿನಿಂದ ಕೂಡಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಜೊತೆಗೆ ಇವತ್ತು ಸ್ವಲ್ಪ ಬೆನ್ನೋವಿಂದ ಒದ್ದಾಡಬೇಕಾಗತ್ತೆ, ಬೆನ್ನೋವಿರುತ್ತೆ ಅಥವಾ ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾಗತ್ತೆ. ಒಂದಂತೂ ಸತ್ಯ, ಆರ್ಥಿಕ ಪರಿಸ್ಥಿತಿ ಹಣ ಬರೋದು ಅಲ್ಲ ಹೋಗೋದು ಅಲ್ಲ, ಖರ್ಚು ಅಧಿಕವಾಗೂ ಇಲ್ಲ ಅಥವಾ ಖರ್ಚು ಮಾಡಲಿಕ್ಕೆ ಬೇರೆ ಹಣಕಾಸು ಬರ್ತಾನೂ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತಿದ್ದೀರಿ. ಇವತ್ತು ನಾಗಾರಾಧನೆ ಮಾಡಿ, ನಾಗದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲಾದರೂ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿ ನಾಗದೇವರಿದ್ದರೆ ಅಥವಾ ನಿಮ್ಮ ಮನೆ ಸಮೀಪದಲ್ಲಿ ನೀವು ಓಡಾಡ್ತಕ್ಕಂಥ ರಸ್ತೆಗಳಲ್ಲಿ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಹುತ್ತ ಕಂಡ್ರೆ 1-2 ನಿಮಿಷ ಕಾಲ ಹುತ್ತದ ಮುಂದೆನೋ ಅಥವಾ ನಾಗದೇವರ ಮುಂದೆ ನಿಂತು ಒಂದಿಷ್ಟು ಕುಂಕುಮ ಅಥವಾ ಮಣ್ಣಿನ ಪ್ರಸಾದ ಇದನ್ನು ಹಣೆಗೆ ಇಟ್ಕೊಂಡು ಆಚೆಗೆ ಹೊರಟಿದ್ದೆ ಆದರೆ ಕುಂಭರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲಗಳಿದೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ, ಅಧಿಕವಾದಂತಹ ಚಂಚಲತೆ ಇದೆ. ಇರ್ತಕ್ಕಂತಹ ಉದ್ಯೋಗ, ಎಲ್ಲಿ ಉದ್ಯೋಗದಲ್ಲಿ ವ್ಯತ್ಯಾಸ ಆಗುತ್ತೋ, ಏನು ನೋವಾಗುತ್ತೋ ಅಥವಾ ಯಾವ ನಿಷ್ಠೂರಗಳನ್ನ ಹೊರಗಬೇಕಾಗುತ್ತೋ, ಎಷ್ಟೋ ಜನ ಕೆಲಸ ಮಾಡೋ ಕಡೆ ಅಲ್ಲಿರ್ತಕ್ಕಂಥ ಪರಿಸರದಲ್ಲಿ ಯಾರೋ ನಿಮ್ಮ ಮೇಲಧಿಕಾರಿಗಳಿರ್ಬೋದು, ಸಹಪಾಠಿಗಳಿರ್ಬೋದು, ಜೊತೆಯಲ್ಲಿರ್ತಕ್ಕಂಥವ್ರು ಇರ್ಬೋದು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಇದ್ರೂ ಸಹಿತ ಅಂಥವ್ರು ಕೊಡ್ತಕ್ಕಂಥ ಕೆಲವು ಕಿರಿಕಿರಿ ಸನ್ನಿವೇಶಗಳಿದೆಯಲ್ಲ, ಅದರಿಂದ ಎಷ್ಟೋ ಜನ ಉದ್ಯೋಗ ಬಿಡ್ತಾರೆ.
ನನ್ನ ಕೈಲಿ ಆಗಲ್ಲಪ್ಪ, ಇವನ ಕಷ್ಟ ನಾನು ತಡ್ಕೊಳಕ್ಕಾಗಲ್ಲ, ಇವನು ಕೊಡ್ತಕ್ಕಂಥ ಹಿಂಸೆ ನಂಗೆ ತಡಿಲಿಕ್ಕಾಗಲ್ಲ ಅಂತೇಳಿ ಕೆಲಸ ಬಿಟ್ಟೋಗೋರು ಸಾಕಷ್ಟು ಜನ ಆಗ್ತಾರೆ. ಅಥವಾ ರಜಾ ಹಾಕ್ಕೊಂಡು ಮನೆಗಿರೋರು ಸಾಕಷ್ಟು ಜನ ಆಗ್ತಾರೆ. ಅಥವಾ ಅದಕ್ಕೆ ತಿರುಗಿ ಬಿದ್ದು ಇನ್ನೇನೋ ಒಂಥರ ಗಲಾಟೆಗಳು ಮಾಡ್ಕೊಂಡು ಇಲ್ಲದ ಹಗರಣ ಮಾಡ್ಕೊಳ್ಳೋರು ಸಾಕಷ್ಟು ಜನ ಆಗ್ತಾರೆ. ಒಟ್ಟಾರೆ ಇವತ್ತಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನನ ಬಹಳ ಆಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ಜೊತೆಗೆ ದುಡುಕಿ ತೀರ್ಮಾನ ತೆಗೆದುಕೋಬೇಡಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಆಸಕ್ತರಾಗಿ ಒಳ್ಳೆ ಕಡೆ ಭೂಮಿ ಇದೆ ಅಂಥೇಳಿ ಅದು ಇದು ನೋಡಕ್ಕೆ ಹೋಗಿ ಅಡ್ವಾನ್ಸ್ ಮಾಡುವಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ಅಡ್ವಾನ್ಸ್ ಮಾಡಿ ಅದನ್ನು ಸರಿಯಾದ ರೀತಿ ಅದರ ಕಾಗದ ಪತ್ರಗಳನ್ನು ಗಮನಿಸ್ತೀರ ನೀವು ಅಡ್ವಾನ್ಸ್ ಮಾಡಿದ್ರೆ ಎಡವಟ್ಟು ಅನುಭವಿಸ್ತೀರಿ, ತೊಂದರೆ ಅನುಭವಿಸ್ತೀರಿ. ಅದರಿಂದ ಯಾವುದೇ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಗಮನಕ್ಕೆ ತಂದುಕೋಬೇಕಾದ್ರೂ ನಿಮಗೆ ಸೈಟು, ಮನೆ, ಜಮೀನು ಇಂಥದ್ದನ್ನು ತೆಗೆದುಕೊಳ್ಬೇಕು ಅಂತ ಮನಸ್ಸಾಗಿ ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಕೊಂಡಿರ್ತಕ್ಕಂಥ ಹಣನ ಇವತ್ತಿನ ದಿವಸ ಅದನ್ನು ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು ಅನ್ನೋದಾದರೆ ಫಸ್ಟು ಕಾಗದ ಪತ್ರಗಳನ್ನು ನೀವೇ ಅಲ್ಲದಿರ ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು ಅಥವಾ ಯಾರಾದರೂ ತಿಳಿದಿರ್ತಕ್ಕಂಥವ್ರ ಮುಖಾಂತರ ಕಾಗದ ಪತ್ರಗಳನ್ನು ಸರಿಯಾದ ರೀತಿ ಪರಿಶೋಧನೆ ಮಾಡಿ ನಂತರ ಭೂಮಿ ಕೆಲಸಕ್ಕೆ ಕೈ ಹಾಕಿ. ಯಾಕೆಂದರೆ ನಿಮ್ಮ ಮನಸ್ಸು ಭಾಳಷ್ಟು ಉದ್ವಿಗ್ನತನ, ಜೊತೆಗೆ ಭೂಮಿ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಓಡೋಗ್ತೀರಿ. ಇವತ್ತಿನ ದಿವಸ ಎಲ್ಲೋ ಯಾರೋ ಸೈಟ್ ಕೊಡ್ತಾರಂತೆ, ಅಲ್ಲಿ 10 ರೂಪಾಯಿ ಅಡಿ ಇದೆ ಅಂಥದ್ದು ನನಗೆ 2 ರೂಪಾಯಿಗೋ 3 ರೂಪಾಯಿಗೋ ಕೊಡ್ತಾರೆ, ಪಟ್ಟಂತ ಹೋಗಿ ಇರೋ ಬರೋ ದುಡ್ಡೆಲ್ಲ ಅಲ್ಲಿ ಹಾಕಿ ಅಡ್ವಾನ್ಸ್ ಕೊಡ್ತೀರಿ. ಆ 3 ರೂಪಾಯಿ ಕೊಡಬೇಕಾದ್ರೆ ಅದು ಕೈ ಬಿಟ್ಟು ಹೋಗುತ್ತೆ ಅನ್ನೋ ನಂಬಿಕೆ ಆ 10 ರೂಪಾಯಿ ಇರ್ತಕ್ಕಂಥ ಸ್ಥಳಕ್ಕೆ 2 ರೂಪಾಯಿ ಕೊಡಬೇಕಾದ್ರೆ ಆ ಸೈಟನ್ನು ಕಳ್ಕೊಳ್ತೀವಿ ಅನ್ನೋ ಮನಸ್ಥಿತಿ ಅವ್ರಿಗಿದ್ದರೆ ಮಾತ್ರನೇ ಅವ್ರು ನಿಮ್ಗೆ 2 ರೂಪಾಯಿ ಕೊಟ್ಟಿರ್ತಾರೆ. ಅದನ್ನು ಮನಸ್ಸಲ್ಲಿ ತಂದುಕೊಳ್ಳಿ. ಅದರಿಂದ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ, ಎಚ್ಚರ ಇರಲಿ. ಇನ್ನು ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಬೇಕು. ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ. ಮಧ್ಯಾಹ್ನ 3 ಗಂಟೆ ಮೇಲೆ ಸ್ವಲ್ಪ ಸುಧಾರಣೆ ಆಗುತ್ತೆ. ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ಬನ್ನಿ, ಗುರು ರಾಯರ ಅನುಗ್ರಹ ಪಡಿರಿ, ಅಥವಾ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಹೋಗಿ ಗುರುಗಳ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿರ್ತೀರಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಒಳ್ಳೆಯದಾಗಲಿ. ತುಳಸಿ ಗಿಡದ ಮಹತ್ತನ್ನು ತಿಳಿಸ್ಲಿಕ್ಕಾಗಿಲ್ಲ, ನಾಳಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ. ಹೌದು ಗುರುಜಿ, ನಾಳಿನ ಸಂಚಿಕೆಯಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಇದು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.